ಹಾಯ್ ಗೈಸ್, ನಾನ್ ನಿಮ್ಮ ವಿಷ್ಣು ಶೆಟ್ಟಿ. ಹೊಸ ವಿಡಿಯೋಗೆ ಸ್ವಾಗತ. ಅಂಡ್ ಪಾರ್ಟ್ 4 ಏನಿತ್ತಲ್ಲ, ಇಂಡಿಕೇಟರ್ಸ್ ಅಲ್ಲಿ EMA SMA ಆಗಿತ್ತು, ಬೊಲಿಂಜರ್ ಬ್ಯಾಂಡ್ ಆಗಿತ್ತು. ಅದಾದ್ಮೇಲೆ ಲೈಕ್ ಗ್ಯಾಪ್ ತಗೊಂಡು ರಿಸ್ಕ್ ಮ್ಯಾನೇಜ್ಮೆಂಟ್ ಒಂದು ವಿಡಿಯೋ ಮಾಡಿದ್ದೆ, ಹೇಗೆ ನಾನು ರಿಸ್ಕ್ ನ ಮ್ಯಾನೇಜ್ ಮಾಡ್ತೀನಿ ಅನ್ನೋದು. ಅಂಡ್ ಅದು ಜಾಸ್ತಿ ಜನ ಕೇಳ್ತಾ ಇದ್ದಿದ್ದು. ಅಂಡ್ ಇವತ್ತು ದ ಕ್ಯಾಮ್ರೆಲ್ಲಾ ಮತ್ತೆ ಪಿವೋಟ್ ಸ್ಟ್ಯಾಂಡರ್ಡ್, ನಾನ್ ಮೊನ್ನೆ ಒಂದು ಲೈವ್ ಟ್ರೇಡ್ ಅಲ್ಲಿ ನೀವು ಕೇಳ್ತಾ ಇದ್ರಿ, ಬ್ರೋ ಕ್ಯಾಮ್ರೆಲ್ಲಾ ಇಂದ ಯಾಕೆ ಸ್ಟ್ಯಾಂಡರ್ಡ್ ಲೆವೆಲ್ ಗೆ ಶಿಫ್ಟ್ ಆದ್ರಿ ಅಂತ. ಇವತ್ತು ಎಂಡ್ ಟು ಎಂಡ್ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಹೇಗೆ ಡಿರೈವ್ ಆಗಿದೆ ಅಂಡ್ ಹೇಗೆ ಅದನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಅದೆಲ್ಲಾನು ಕೂಡ. ಸೊ ನೀವು ಇವತ್ ಕೂತ್ಕೊಂಡು ಪ್ರೆಸೆಂಟ್ ಡೇದು ಲೆವೆಲ್ಸ್ ನೋಡ್ತೀರಾ, ನೀವು ಇವತ್ ಕೂತ್ಕೊಂಡು ನಾಳೆ ಲೆವೆಲ್ಸ್ ಗಳನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಈಗ ರಾತ್ರಿ ಒನ್ಸ್ ಮಾರ್ಕೆಟ್ ಮುಗ್ದಾದ್ಮೇಲೆ ನಿಮ್ಗೆ ನಾಳೆ ಎಲ್ಲೆಲ್ಲಿ ಲೆವೆಲ್ ಬರುತ್ತೆ ಅಂತಾನು ಗೊತ್ತಾಗುತ್ತೆ. ಬಟ್ ನಾನು ಅದನ್ನೆಲ್ಲ ಡಿರೈವ್ ಮಾಡೋದಕ್ಕೆ ಹೋಗಲ್ಲ, ಯಾಕಂದ್ರೆ AI ಟೂಲ್ ಇದೆ. AI ಟೂಲ್ ಹೋಗಿ ಹಾಕಿದ್ರೆ ಎಲ್ಲ ಎಂಡ್ ಟು ಎಂಡ್ ಬಂದ್ಬಿಡುತ್ತೆ. ಓಕೆ, ಸೊ ಅದ್ರಲ್ಲಿ ಏನು ನೀವು ನಾನು ಇವಾಗ ಕೂತ್ಕೊಂಡು ಡಿರೈವ್ ಮಾಡಿ ಟೈಮ್ ವೇಸ್ಟ್ ಮಾಡೋದು ರಿಕ್ವೈರ್ಡ್ ಇರೋದಿಲ್ಲ. ಬಟ್ ನಿನ್ನೆ ರಾತ್ರಿ ಒಂದು ಲೈವ್ ಟ್ರೇಡ್ ತಗೊಂಡ್ವಿ ಗೊತ್ತಾ. ನಾವ್ ಯೂಶಲಿ ಕ್ವಿಕ್ ಆಗಿ ಟೈಮ್ ಆಯ್ತು ಅಂತ ಕ್ಯಾಲ್ಕ್ ಮಾಡ್ಕೊಂಡ್ವಿ, ನೋಡ್ಬೋದು. ಓಕೆ, ಸೊ ಈ ಒಂದು ಟ್ರೇಡ್ ನ ನೋಡಿ. ಯೂಶಲಿ ಟ್ರೇಡ್ ತಗೊಂಡಾಗ ಅದು ಟಾರ್ಗೆಟ್ ಹೋಗುತ್ತೆ. ಬಟ್ ಇಲ್ಲಿ ಅದು ಟಾರ್ಗೆಟ್ ಹೋಗಿರೋದಲ್ಲ, ಬಟ್ ನಾನೊಂದು ಇಲ್ಲಿ ಪ್ಲಾನ್ ಮಾಡಿದ್ನಲ್ಲ, SL ನ ಪ್ಲಾನ್ ಮಾಡಿದ್ದೆ. ಓಕೆ, ಅದನ್ನ ನೀವು ಅಬ್ಸರ್ವ್ ಮಾಡ್ಬೇಕಾಗಿದೆ. SL ನ ಪ್ಲಾನ್ ಮಾಡಿದಾಗ ಯೂಶಲಿ ನೋಡಿ, ಈಗ 0.5 0.6 ಟ್ರೇಡ್ ನ ನೀವು ತಗೋತೀರಾ ಅಂದ್ರೆ ನೀವು SL ಎಲ್ಲಿ ಇಡ್ತೀರಾ, ಕ್ಯಾಂಡಲ್ ಲೋಗೆ ಇಡೋದು, ಇವೆಲ್ಲ ದೊಡ್ಡ ದೊಡ್ಡ ತಪ್ಪು ಮಾಡ್ತೀರಾ. ನೆನ್ನೆ ಏನಾಯ್ತು ಅಂದ್ರೆ, ನೆನ್ನೆ ಒಂದು ಇಲ್ಲಿ ತನಕ ನಾನು ಇಲ್ಲಿ ಇಲ್ಲಿ ತಗೋಬೇಕಾಗಿದ್ದು. ಓಕೆ, ನೀವು ಆ ಲೈವ್ ಟ್ರೇಡ್ ನ ನೋಡಿದ್ರೆ ಗೊತ್ತಾಗತ್ತೆ. ಯಾಕೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂದ್ರೆ ಸಿಂಪಲ್. ಓಕೆ, ನೀವು ಆ ಲೈವ್ ಟ್ರೇಡ್ಸ್ ಗಳನ್ನ ನೋಡ್ಬೇಕು ಅಂತ. ಯೂಶಲಿ ಆ ಲೈವ್ ಟ್ರೇಡ್ಸ್ ಗಳಲ್ಲಿ ತುಂಬಾ ಅಂದ್ರೆ ತುಂಬಾ ಕಲಿಯೋದಿರುತ್ತೆ. ಇಲ್ಲಿ ಟ್ರೇಡ್ ನ ನಾನು ಹೇಳಿರ್ತೀನಿ, ಇಲ್ಲಿ ಪ್ಲಾನ್ ಮಾಡೋಣ ಅಂತ. ಬಟ್ ನಿಮಗೆ ಗೊತ್ತು ಗೊತ್ತು ನಾನು ಹೇಳ್ದೆ, ಲೈಕ್ ಟೈಮ್ ಇಲ್ಲ, ಬೇಗ ಕ್ಲೋಸ್ ಮಾಡೋಣ, ಒಂದು ಕ್ವಿಕ್ ಆಗಿ ಸ್ಕ್ಯಾಲ್ಪ್ ಮಾಡೋಣ ಅಂದ್ಬಿಟ್ಟು ನಾವು ಇಲ್ಲಿಗೆ ಎಕ್ಸಿಟ್ ಮಾಡಿದ್ವಿ, ನೀವು ನೋಡ್ಬೋದು. ಬಟ್ ಇಲ್ಲಿ ತಗೊಂಡಿದ್ಕೆ ದೇರ್ ಆರ್ ಲಾಟ್ ಆಫ್ ರೀಸನ್ ಇತ್ತು. ಯಾಕಂದ್ರೆ ಆ ಟೈಮಿಗೆ ನಾನು ಟೈಮ್ ವೇಸ್ಟ್ ಮಾಡ್ದಲೆ, ಇಲ್ಲಿ ತನಕ ನಾನು ವೆಯ್ಟ್ ಮಾಡ್ಬೇಕಾಗಿದ್ರೆ 1 hour 1.5 hour ಕಿಂತ ಜಾಸ್ತಿ ನಾನು ಕೂತ್ಕೋಬೇಕಾಗಿತ್ತು. ಸೊ ದಟ್ ನಿಮ್ಗೂ ನಿದ್ದೆನೂ ಬರ್ತಿರೋದು, ನಿಮ್ಗೂ ನೋಡಕ್ಕೂ ಆಗ್ತಾ ಇರ್ಲಿಲ್ಲ. ಅಂಡ್ ನೆಕ್ಸ್ಟ್ ಡೇ ಹೋಗಿ ಲೈವ್ ಟ್ರೇಡ್ಸ್ ಗಳನ್ನ ನೋಡೋದು ಇರುತ್ತಲ್ಲ, ಅದು ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ 1 hour 2 hour ಇರುತ್ತೆ. ಸೊ ನಾನು ಅದಕ್ಕೆ ಕಮ್ಮಿಯಾಗಿ ಇಡೋದಕ್ಕೆ ನೋಡ್ತೀನಿ ಲೈವ್ ಟ್ರೇಡ್ಸ್ ಗಳನ್ನ. ಒಂದು 50 minutes ಒಳಗಡೆ ಅದಕ್ಕೆ ಬೇಗ ಬೇಗ ಟ್ರೇಡ್ ಗಳನ್ನ ಪ್ಲಾನ್ ಮಾಡ್ತೀನಿ. ಬಟ್ ಇಲ್ಲಿ ತಗೊಂಡಂತ ರೀಸನ್ ಏನಿತ್ತು ಹೇಳಿ, ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಗಳಲ್ಲಿ ನೀವು ಏನೇನು ಮಿಸ್ಟೇಕ್ಸ್ ಮಾಡ್ತೀರಾ ಅಂಡ್ ಬೇರೆ ಏನೇನು ಅಡ್ವಾನ್ಸ್ ಲೆವೆಲ್ ಅಲ್ಲಿ ನೋಡ್ಬೇಕು ಅಂತ ಪಾರ್ಟ್ 3 ಅಲ್ಲಿ ಇದೆ ಅದು. ಓಕೆ, ವಿಕ್ ಗಳನ್ನು ಕೂಡ ಅಬ್ಸರ್ವ್ ಮಾಡ್ತೀನಿ. ಅಲ್ಲಿ ನೋಡ್ಬೋದು ಅಪ್ಪರ್ ವಿಕ್ ಇರುವಂತ ಕ್ಯಾಂಡಲ್ ನ ಒಂದು ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಬ್ರೇಕ್ ಮಾಡಿತ್ತು. ಸೊ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಬ್ರೇಕ್ ಮಾಡಿತ್ತು ಅಂದ್ರೆ ಐ ನೋ ನಮ್ಮ ಸೆಟಪ್ ಇರೋದು ಇಲ್ಲಿ ಅಂತ. ಓಕೆ, ನಮ್ಮ ಸೆಟಪ್ ಇರೋದು ಈ 0.5 0.6 ಹತ್ರ. ಬಟ್ ನಾನು ಇಲ್ಲಿ ತಗೊಳ್ಳೋದಕ್ಕೆ ದ ಮೇನ್ ರೀಸನ್ ನಾ ಹೇಳಿದ್ನಲ್ಲ, ಲೈಕ್ ಕ್ವಿಕ್ ಆಗಿ ಒಂದು ಎಂಟ್ರಿ ತಗೊಂಡು ಎಕ್ಸಿಟ್ ಮಾಡ್ಬೇಕಾಗಿತ್ತು, ಆ ರೀಸನ್ ಗೆನೆ. ಓಕೆ, ಬಟ್ ಇಲ್ಲಿ ನೋಡ್ಬೋದು ನಾವು ಫಸ್ಟ್ ಏನ್ ಪ್ಲಾನ್ ಮಾಡಿದ್ವಿ ಅಲ್ಲಿಗೆ ಬಂದಿತ್ತು. ಬಟ್ ಇಲ್ಲಿ 0.5 0.6 ನ ಸಪೋರ್ಟ್ ತಗೊಳ್ಳೋದಕ್ಕಿಂತ ಒಂದು ರೆಡ್ ಕ್ಯಾಂಡಲ್ ಬ್ರೇಕ್ ಮಾಡಿ ನೆಕ್ಸ್ಟ್ ಗ್ರೀನ್ ಕ್ಯಾಂಡಲ್ ಬರುತ್ತಲ್ಲ, ಅದೇ ಎನ್ಗಲ್ಫಿಂಗ್ ಕ್ಯಾಂಡಲ್. ಸೊ ಆ ಕ್ಯಾಂಡಲ್ಸ್ ಗಳು ಈ ಒಂದು ಝೋನ್ ಗಳಲ್ಲಿ ಬಂದ್ರೆ ತುಂಬಾ ಅಂದ್ರೆ ತುಂಬಾ ಸ್ಟ್ರಾಂಗ್ ಇರುತ್ತೆ. ಯಾಕಂದ್ರೆ ಬೊಲಿಂಜರ್ ಬ್ಯಾಂಡ್ ಕೂಡ ಸ್ವೀಪ್ ಆದಂಗ ಆಗಿರುತ್ತೆ. ಓಕೆ, ನಾನು ಇದನ್ನ ಹೇಳ್ಕೊಟ್ಟಿದ್ದೀನಿ, ಎಷ್ಟೋ ಸತಿ ಹೇಳಿದೀನಿ. ನೀವು ಕರೆಕ್ಟ್ ಆಗಿ ಪ್ಲೇ ಲಿಸ್ಟ್ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ರೆ ಗೊತ್ತಾಗುತ್ತೆ. ಸೊ ಲಿಕ್ವಿಡಿಟಿ ಸ್ವೀಪ್ ಆದಂಗೂ ಇರುತ್ತೆ, ದೆನ್ 0.5 0.6 ಸಪೋರ್ಟ್ ತಗೊಂಡಂಗೂ ಇರುತ್ತೆ. ಇದು ಜಾಸ್ತಿ ಕನ್ಫರ್ಮೇಶನ್. ನೀವ್ ಹೇಳ್ತೀರಿ ಗೊತ್ತಾ ಬ್ರೋ, 0.5 ಗೆ ಸಪೋರ್ಟ್ ತಗೊಂಡಿದ್ದೆ ಟ್ರೇಡ್ ತಗೋತೀನಿ, 0.5 ಗೆ ಸಪೋರ್ಟ್ ತಗೊಂಡಿದ ತಕ್ಷಣ EMA ಬ್ರೇಕ್ ಆದಾಗ ಟ್ರೇಡ್ ತಗೋತೀನಿ, ಒಂದೊಂದ್ಸತಿ ಹೋಗುತ್ತೆ SL ಬರುತ್ತೆ. ಬಟ್ ನಾನು ಲೈವ್ ಟ್ರೇಡ್ಸ್ ತಗೋಬೇಕಾದ್ರೆ ನೀವು ನೋಡ್ಬೋದು, ಟ್ರೇಡ್ಸ್ ಗಳು SL ಬರೋದೇ ಇಲ್ಲ. ಯಾಕೆ ಅಂದ್ರೆ ದ ಮೇನ್ ರೀಸನ್, ನಾನು ಇದಕ್ಕೆ ಜಾಸ್ತಿ ಅಂದ್ರೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀನಿ. ಈ 0.5 0.6 ಹತ್ರ ಐ ನೋ, ಓಕೆ, ರೆಡ್ ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ ಬಂದ್ರೆ ಇದು ಜಾಸ್ತಿ ಪ್ರೊಬಾಬಿಲಿಟಿ ಇರುತ್ತೆ. ಈ ಸೆಟಪ್ ಜಾಸ್ತಿ ಪ್ರೊಬಾಬಿಲಿಟಿ ಇರುತ್ತೆ. ಯಾಕಂದ್ರೆ ಲೋವರ್ ಬ್ಯಾಂಡ್ ಅನ್ನು ಕೂಡ ಸ್ವೀಪ್ ಮಾಡಿದೆ, ದೆನ್ 0.5 ಮತ್ತೆ 0.6 ಸಪೋರ್ಟ್ ತಗೊಂಡಿದೆ. ಇಲ್ಲಿ EMA ಬ್ರೇಕ್ ಗಳಿಗೆ ಕಾಯಲ್ಲ, ಯಾಕಂದ್ರೆ ಆಲ್ರೆಡಿ ಬೊಲಿಂಜರ್ ಬ್ಯಾಂಡ್ ನನಗೆ ಕನ್ಫರ್ಮೇಶನ್ ಸಿಕ್ಕಿರುತ್ತೆ 0.5 0.6. ಬಟ್ ಈ ತರ ಲೈಕ್ ಆದಾಗ EMA ಬ್ರೇಕ್ ಎಂಟರ್ ಆಗೋದಿರುತ್ತಲ್ಲ, ಇನ್ ಕೇಸ್ ಸ್ಟಾಪ್ ಲಾಸ್ ಸ್ಮಾಲ್ ಇದ್ದಾಗ ಆರ್ ಎಸ್ EMA ಬ್ರೇಕ್ ಆಗಿರುವಂತ ಕ್ಯಾಂಡಲ್ ಅರ್ಧ ಮೂಮೆಂಟ್ ನ ನೀವು ಕಂಪ್ಲೀಟ್ ಮಾಡ್ಲಿಲ್ಲ ಅಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಏನಾದ್ರೂ EMA ಬ್ರೇಕ್ ಆಗಿದ್ರೆ ನೀವು ಇಲ್ಲಿ ತಗೊಂಡ್ರೆ ಅದು ಯೂಸ್ಲೆಸ್ ಅದು. ಓಕೆ, ಯು ಹ್ಯಾವ್ ಟು ವೇಟ್. ಇಲ್ಲೇ ಏನಾದ್ರು EMA ಬ್ರೇಕ್ ಆಗಿತ್ತು ಅಂದ್ರೆ ದೆನ್ ಅದು ಪ್ರಾಪರ್ ಇರುತ್ತೆ. ಯಾಕಂದ್ರೆ ನಿಮ್ಗೆ ಸ್ಟಾಪ್ ಲಾಸ್ ಇಲ್ಲೇ ಇರುತ್ತೆ, ನಿಮ್ಮ ಎಂಟ್ರಿ ಟ್ರಿಗರ್ ಆಗಿರೋದಕ್ಕಿಂತ ಕನ್ಫರ್ಮೇಶನ್ ನೆಕ್ಸ್ಟ್ ಕ್ಯಾಂಡಲ್ ಎಲ್ಲ ಸಿಕ್ಬಿಡುತ್ತೆ. ಅಷ್ಟು ಮೂಮೆಂಟ್ ಆದಾಗ ತಗೊಳ್ಳೋ ನೆಸೆಸಿಟಿನೇ ಇರೋದಿಲ್ಲ. ಮೂಮೆಂಟ್ ಆಯ್ತಾ ಬಿಟ್ಬಿಡಿ,
ಕನ್ಫರ್ಮೇಶನ್ ಇಲ್ಲ ಅಂದ್ರೆ ಬಿಟ್ಬಿಡಿ, ದೆನ್ ವೇಟ್ ಫಾರ್ ಆಫ್, ಅಗೇನ್ ಬಂದೇ ಬರುತ್ತೆ, ಅಗೇನಿಗೆ ತಗೊಳ್ಳಿ. ನೀವು ಎಷ್ಟು ಟ್ರೇಡ್ಸ್ ಗಳನ್ನ ಆಫ್ ಅಲ್ಲಿ ತಗೋತೀರಾ ಗೊತ್ತಾ, ಬಿಗ್ ಕ್ಯಾಂಡಲ್ ಬಂದಾಗ ರಿಸ್ಕ್ ರಿವಾರ್ಡ್ ತುಂಬಾ ಚೆನ್ನಾಗಿರುತ್ತೆ. ಬೇಕಾದ್ರೆ ನೀವು ಯಾರ್ಯಾರು ಟ್ರೇಡ್ ನ ಆಫ್ ಗೆ ನಾನು ಹೇಳಾದ್ಮೇಲೆಲ್ಲ ಆಫ್ ಅಲ್ಲಿ ತಗೊಳ್ಳೋದಕ್ಕೆ ಪ್ಲಾನ್ ಮಾಡ್ತಿದ್ದೀರಲ್ಲ, ನಿಮ್ಗೆ ಗೊತ್ತಿರುತ್ತೆ ರಿಸಲ್ಟ್, ನೀವೇ ಅಬ್ಸರ್ವ್ ಮಾಡಿರ್ತೀರಾ. ಓಕೆ, ಲೈವ್ ಟ್ರೇಡ್ಸ್ ಗಳನ್ನ ನೋಡಿ, ಸೊ ಮರಿದಲೆ. ಓಕೆ, ಇವಾಗ ಟೈಮ್ ವೇಸ್ಟ್ ಮಾಡೋದ್ ಬೇಡ. ಸಿ, ಫಸ್ಟ್ ನಾವು ಈ ಕ್ಯಾಮ್ರಲ್ಲ ಲೆವೆಲ್ಸ್ ಗಳು ಮತ್ತೆ ಸ್ಟ್ಯಾಂಡರ್ಡ್ ಲೆವೆಲ್ಸ್ ಗಳು, ನಿಮ್ಗೆಲ್ಲ ಯೂಶಲಿ ಗೊತ್ತಿದೆ. ಕ್ಯಾಮ್ರಲ್ಲ ಲೆವೆಲ್ಸ್ ಗಳು, ಸ್ಟ್ಯಾಂಡರ್ಡ್ ಲೆವೆಲ್ಸ್ ಗಳು ಗೊತ್ತಿಲ್ಲ ನಿಮ್ಗೆ, ನೀವು ಯೂಸ್ ಮಾಡಿಲ್ಲ ಇನ್ನ. ಬಟ್ ಈ ಒಂದು ವಿಡಿಯೋದಲ್ಲಿ ಎಂಡ್ ಟು ಎಂಡ್ ಕಂಪ್ಲೀಟ್ ಮಾಡ್ತೀನಿ. ಅಂಡ್ ಈ ಇಂಡಿಕೇಟರ್ ಗಳನ್ನ ನಾವ್ ಹೇಗೆ ಯೂಸ್ ಮಾಡ್ಬೇಕು ನಿಮ್ಗೆ ಗೊತ್ತಿರುತ್ತೆ. ಗೇಮ್ ಚೇಂಜರ್ 2 ಪ್ರಕಾರ ನೀವು ಅದನ್ನ ಯೂಸ್ ಮಾಡ್ತಾ ಇರ್ತೀರಾ. ಬಟ್ ಈ ಒಂದು ವಿಡಿಯೋ ನಿಮ್ಮ ತಲೆಯಲ್ಲಿರುವಂತ ಪಿಕ್ಚರ್ ನೇ ಚೇಂಜ್ ಮಾಡ್ಬಿಡುತ್ತೆ. ಓಕೆ, ನಿಮ್ಗೆ ಇವಾಗ ಒಂದ್ ಸ್ವಲ್ಪ ಪ್ರಾಪರ್ ಆಗಿ ಒಂದ್ ದಾರಿಲಿ ಹೋಗ್ತಾ ಇರ್ತೀರಾ. ಅಂಡ್ ಎಷ್ಟೋ ಜನ ಕೇಳ್ತಾ ಇದ್ದಿದ್ದು ಫಂಡಿಂಗ್ ಅಕೌಂಟ್ ತಗೊಳ್ಳೋದು ಹೇಗೆ, ಅದೆಲ್ಲಾನು ಕೂಡ ವಿಡಿಯೋ ಬರುತ್ತೆ. ನೋ ವರೀಸ್, ವೀಕೆಂಡ್ ಆಗಿರೋದ್ರಿಂದ ಎಲ್ಲಾ ವಿಡಿಯೋಸ್ ಇಡ್ತೀನಿ. ಓಕೆ, ಒನ್ ಬೈ ಒನ್ ಹೋಗ್ತಾ ಇದೀನಿ, ಯಾಕಂದ್ರೆ ಈ ಒಂದು ಕನೆಕ್ಷನ್ ತಪ್ಪಬಾರ್ದು ಅಂತ. ಓಕೆ, ಸೊ ಇವಾಗ ಕ್ಯಾಮ್ರಲ್ಲ ಲೆವೆಲ್ಸ್ಗೂ ಮತ್ತೆ ಸ್ಟ್ಯಾಂಡರ್ಡ್ ಲೆವೆಲ್ಸ್ಗೂ ಏನ್ ವ್ಯತ್ಯಾಸ ಇರುತ್ತೆ ಅದನ್ನ ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕು. ಸಿ, ಕ್ಯಾಮ್ರಲ್ಲ ಲೆವೆಲ್ಸ್ ನೀವು ಹಾಕೊಂಡಾಗ ನೋಡ್ಬೋದು ಹತ್ತತ್ರ ಇರುತ್ತೆ. ಅಂದ್ರೆ ಅರ್ಥ ಏನು? ಸಿ, ಲೆವೆಲ್ಸ್ ಗಳು ಹತ್ತತ್ರ ಇದೆ ಅಂದ್ರೆ ವಿ ಯೂಸ್ ಇಟ್ ಫಾರ್ ಅ ಸ್ಕ್ಯಾಲ್ಪ್. ಓಕೆ, ನೀವು ನೋಡ್ಬೋದು ಮ್ಯಾಕ್ಸಿಮಮ್ R2 EMA ಬ್ರೇಕ್. ಎಸ್, ದೇರ್ ವಿಲ್ ಬಿ ಎ ಚಾನ್ಸ್, ದೊಡ್ಡ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. S1 S2 ಸಪೋರ್ಟ್ ತಗೊಂಡು ದೊಡ್ಡ ಬಿಗ್ ರೈಸ್ ಆಗೋ ಚಾನ್ಸಸ್ ಇರುತ್ತೆ ಮಾರ್ಕೆಟ್. ಬಟ್ ಆ ಕ್ಯಾಮ್ರಲ್ಲ ಲೆವೆಲ್ಸ್ ನ ಇಟ್ಕೊಂಡು ಐ ಯೂಸ್ ಇಟ್ ಫಾರ್ ಅ ಸ್ಕ್ಯಾಲ್ಪ್ ಮಾಡೋದಕ್ಕೆ ಮಾತ್ರ ಟ್ರೈ ಮಾಡ್ತೀನಿ. ಓಕೆ, ಇಲ್ಲಿ ಜಾಸ್ತಿ ಫೋಕಸ್ ಗಳನ್ನ ನಾನು ಹೇಗೆ ಕೊಡ್ತೀನಿ ಲೆವೆಲ್ಸ್ ಗಳಿಗೆ, ಕ್ಯಾಮ್ರಲ್ಲ ಲೆವೆಲ್ಸ್ ಗಳಿಗೆ ಜಾಸ್ತಿ ಫೋಕಸ್ ಯಾವ ಲೆವೆಲ್ಸ್ ಗೆ ಜಾಸ್ತಿ ಫೋಕಸ್ ಮಾಡ್ತೀನಿ, ಸ್ಟ್ಯಾಂಡರ್ಡ್ ಲೆವೆಲ್ ನ ಯಾವಾಗ ಯೂಸ್ ಮಾಡ್ತೀನಿ ಅನ್ನೋದು ಹೇಳ್ತೀನಿ. ಫಸ್ಟ್ ಕ್ಯಾಮ್ರಲ್ಲ ಲೆವೆಲ್ಸ್ ನ ಅರ್ಥ ಮಾಡ್ಕೊಳ್ಳಿ. ಕ್ಯಾಮ್ರಲ್ಲ ಲೆವೆಲ್ಸ್ ನ ಯೂಸ್ ಮಾಡೋದೇ ನೀವು ಇಂಟ್ರಾಡೇ ಮಾಡ್ತಾ ಇದ್ದೀರಾ ಆರ್ ಸ್ಕ್ಯಾಲ್ಪ್ ಮಾಡ್ತಾ ಇದ್ದೀರಾ ಅಂದಾಗ ಕ್ಯಾಮ್ರಲ್ಲ ಲೆವೆಲ್ಸ್ ನ ಯೂಸ್ ಮಾಡ್ಕೋಬೇಕು. ಯಾಕಂದ್ರೆ ಲೆವೆಲ್ಸ್ ಹತ್ತತ್ರ ಇರುತ್ತೆ, ದೇರ್ ಮೇ ಬಿ ಚಾನ್ಸ್, ಏನ್ ಬೇಕಾದ್ರೂ ಆಗೋ ಚಾನ್ಸಸ್ ಇರುತ್ತೆ. ಸೊ ದಟ್ಸ್ ವೈ ಕ್ಯಾಮ್ರಲ್ಲ ಲೆವೆಲ್ಸ್ ನ ನೀವು ಫೋಕಸ್ ಮಾಡ್ಬೇಕಾಗಿರೋದು ಇಂಟ್ರಾಡೇ ಆರ್ ಸ್ಕ್ಯಾಲ್ಪ್ ಮಾಡೋದಕ್ಕೆ. ಅಂಡ್ ಇನ್ನೊಂದು ಮೇನ್ ಥಿಂಗ್ ಏನು ಅಂದ್ರೆ, ಸಿ, ಇಲ್ಲಿ R1 R2 R3 R4 R5 ಇವೆಲ್ಲ ಇದೆಯಲ್ಲ, ಇವೆಲ್ಲ ನೀವು ಜಾಸ್ತಿ ಫೋಕಸ್ ಮಾಡ್ಬೇಕಾಗಿರೋದೇನೆ ಸೆಲ್ ಸೈಡ್ಗೆ. ಓಕೆ, R1 ನ ಬ್ರೇಕ್ ಆಗಿ ಸಪೋರ್ಟ್ ತಗೋತಾ ಇದೆ ಅಂದ್ರೆ ದೆನ್ ಯು ಹ್ಯಾವ್ ಟು ಟೇಕ್ ಎ ಕನ್ಫರ್ಮೇಶನ್ ಆಫ್ ದ ಫಿಬ್. ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನಾನು, ಗೇಮ್ ಚೇಂಜರ್ ಸೆಟಪ್ಸ್ ಗಳಲ್ಲಿ ಇದೆ, ಎಕ್ಸ್ಟೆಂಡೆಡ್ ವರ್ಷನ್ಸ್ ಗಳಲ್ಲಿ ಇದೆ. ಓಕೆ, R1 R2 R3 R4 R5 ಇಲ್ಲಿ ರೆಸಿಸ್ಟೆನ್ಸ್ ನ ಬಿಟ್ಟು ಸಪೋರ್ಟ್ ಆಗಿ ಹೇಗೆ ಟ್ರೇಡ್ ಮಾಡಬೇಕು ಅದು ಇದೆ, ಸಪೋರ್ಟ್ ಅನ್ನ ರೆಸಿಸ್ಟೆನ್ಸ್ ಆಗಿ ಟ್ರೇಡ್ ಮಾಡಬೇಕು ಅದು ಇದೆ. ಬಟ್ 70% ಆಫ್ ದ ಟೈಮ್ ರೆಸಿಸ್ಟೆನ್ಸ್ ಆರ್ ಸೀರೀಸ್ ನ R1 R2 R3 R4 R5 ಇದನ್ನ ಆರ್ ಸೀರೀಸ್ ಅಂತ ಕರಿತೀನಿ ನಾನು. ಈ ಆರ್ ಸೀರೀಸ್ ನ ಯು ಹ್ಯಾವ್ ಟು ಫೋಕಸ್ ಓನ್ಲಿ ಫಾರ್ ಸೆಲ್ಲಿಂಗ್. ಅಂದ್ರೆ ಸೆಲ್ಲಿಂಗ್ ಅಂದ್ರೆ ಸೆಲ್ ಮಾಡೋದಕ್ಕೆ ನೋಡ್ಬೇಕು. ಇಂಡಿಯನ್ ಮಾರ್ಕೆಟ್ ಆದ್ರೆ ಪಿ ತಗೊಳ್ಳೋದಕ್ಕೆ ನೋಡ್ಬೇಕು, ಆ ತರ. ಓಕೆನಾ? ಬಟ್ S1 ಈ ಎಸ್ ಸೀರೀಸ್ ಏನಿದೆಯಲ್ಲ, ಇಲ್ಲಿ ಸಪೋರ್ಟ್ ರೇಟ್ಸ್ ಗಳನ್ನ ತಗೊಳ್ಳೋದಕ್ಕೆ ನೋಡ್ಬೇಕು. ಬಟ್ ಇದು ಇಂಡಿಕೇಟರ್ಸ್ ಗಳು, ಕ್ಯಾಮ್ರಲ್ಲ ಮತ್ತೆ ಸ್ಟ್ಯಾಂಡರ್ಡ್ ಅನ್ನೋದು ಇಂಡಿಕೇಟರ್ಸ್ ಗಳು. ಸೊ ಇಂಡಿಕೇಟರ್ಸ್ ಗಳು ಒಂದು ಫಾರ್ಮುಲಾ ಇಂದ ಡಿರೈವ್ ಆಗಿರುತ್ತೆ, ಕರೆಕ್ಟಾ? ಒಂದು ಫಾರ್ಮುಲಾ ಇಂದ ಡಿರೈವ್ ಆಗಿರುತ್ತೆ. ಸೊ ಈ ಒಂದು ಫಾರ್ಮುಲಾಗಳು ಏನಿರುತ್ತಲ್ಲ, ಪ್ರೀವಿಯಸ್ ಡೇದು ರೇಂಜ್ ನ ನೋಡಿ, ಪ್ರೀವಿಯಸ್ ಡೇದು ಓಪನ್ ಕ್ಲೋಸ್ ಹೈ ಇದನ್ನ ನೋಡಿ ಟ್ರೇಡ್ ಗಳು ಪ್ಲಾನ್ ಆಗುತ್ತೆ. ಅಂದ್ರೆ ಫಾರ್ಮುಲಾ ಇಟ್ಕೊಂಡು ಕ್ಯಾಮ್ರಲ್ಲ ಲೆವೆಲ್ಸ್ ಗಳು ಡ್ರಾ ಆಗುತ್ತೆ. ಓಕೆ, ಪ್ರೀವಿಯಸ್ ಡೇದು ಓಪನ್ ಎಷ್ಟಿದೆ, ಕ್ಲೋಸ್ ಎಷ್ಟಿದೆ, ಹೈ ಎಷ್ಟಿದೆ, ಲೋ ಎಷ್ಟಿದೆ, ಅದನ್ನ ಫಾರ್ಮುಲಾಗ ಹಾಕಿ ಡಿರೈವ್ ಮಾಡ್ತಾರೆ, ಆಗ ಕ್ಯಾಮ್ರಲ್ಲ ಲೆವೆಲ್ಸ್ ಗಳು ಬರುತ್ತೆ. ಸ್ಟ್ಯಾಂಡರ್ಡು ಅಷ್ಟೇನೆ ಅದೇ ತರ ಪ್ರೀವಿಯಸ್ ಡೇದು ಓಪನ್ ಕ್ಲೋಸ್ ಹೈ ಇದನ್ನೆಲ್ಲ ಹಾಕಿ ಡಿರೈವ್ ಮಾಡ್ತಾರೆ. ಬಟ್ ಫಾರ್ಮುಲಾ ಚೇಂಜ್ ಇರುತ್ತೆ. ಕ್ಯಾಮ್ರಲ್ಲಾಗೂ ಮತ್ತೆ ಸ್ಟ್ಯಾಂಡರ್ಡ್ಗೂ ಫಾರ್ಮುಲಾಗಳು ಚೇಂಜ್ ಇರುತ್ತೆ. ಯಾಕೆ ಅಂದ್ರೆ ದ ಮೇನ್ ರೀಸನ್ ಏನಕ್ಕೆ ಚೇಂಜ್ ಇರುತ್ತೆ ಅಂದ್ರೆ, ಸಿ, ಇವಾಗ ನೀವು ಕ್ಯಾಮ್ರಲ್ಲನ ನಾನು ಹೇಳ್ದೆ ಸ್ಕ್ಯಾಲ್ಪ್ ಮಾಡೋದಕ್ಕೆ ನೋಡ್ತೀರಾ, ಇಂಟ್ರಾಡೇಗೆ ನೋಡ್ತೀರಾ, ಅದನ್ನ ಡಿವೈಡೆಡ್ ಬೈ 4 ಮಾಡ್ತಾರೆ, ಅದು ಬೇರೆ ಪ್ರಶ್ನೆ, ಅದು ಸದ್ಯಕ್ ಬೇಡ. ಓಕೆ, ಬಟ್ ಲೆವೆಲ್ಸ್ ಗಳು ಹತ್ರ ಇರೋದ್ರಿಂದ ಸೊ ನೀವು ಟಕ್ ಅಂತ ಎಂಟರ್ ಆಗಿ ಟಕ್ ಅಂತ ಎಕ್ಸಿಟ್ ಮಾಡುವಂತ ಒಂದು ಆಪರ್ಚುನಿಟಿಗಳು ಅಲ್ಲಿ ಕೊಡುತ್ತೆ. ಓಕೆ, ಬಟ್ ಸ್ಟ್ಯಾಂಡರ್ಡ್ ಏನಿದೆಯಲ್ಲ, ಈ ಸ್ಟ್ಯಾಂಡರ್ಡ್ ಲೆವೆಲ್ಸ್ ಗಳು ನೀವು ಲೆಟ್ಸ್ ಎ ಸ್ವಿಂಗ್ ಮಾಡಬೇಕು, ಹೋಲ್ಡ್ ಮಾಡಬೇಕು, ಎಸ್ ಇಂಟ್ರಾಡೇ ಮಾಡಬೇಕು ಅಂದ್ರೂ ಯೂಸ್ ಆಗುತ್ತೆ. ಬಟ್ ಮಾರ್ಕೆಟ್ ಒಂದು ಸೈಡ್ ಅಲ್ಲಿ ಮೂವ್ ಆಗ್ತಾ ಇರುತ್ತೆ ಅನ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಮಾರ್ಕೆಟ್ ಸಿ, ಕ್ಯಾಮ್ರಲ್ಲ ಲೆವೆಲ್ಸ್ ನ ನೀವು ಅಬ್ಸರ್ವ್ ಮಾಡಿ, ಈ ತರ ಇರುತ್ತೆ ಕ್ಯಾಮ್ರಲ್ಲ ಲೆವೆಲ್ಸ್ ಗಳು ಅನ್ಕೊಳ್ಳೋಣ, ಹತ್ತತ್ರ ಇರುತ್ತೆ. ಸಿ, ಹಿಂಗೋಗಿ ಹಿಂಗ್ ಬೀಳೋ ಚಾನ್ಸಸ್ ಇರುತ್ತೆ, ಹಿಂಗೋಗಿ ಹಿಂಗ್ ಬೀಳೋ ಚಾನ್ಸಸ್ ಇರುತ್ತೆ, ಹಿಂಗೋಗಿ ಹಿಂಗ್ ಬೀಳೋ ಚಾನ್ಸಸ್ ಇರುತ್ತೆ. ನಾವ್ ಈ ಬೀಳೋ ಚಾನ್ಸಸ್ ಗಳನ್ನ ಕ್ಯಾಚ್ ಮಾಡ್ತೀವಿ. ನೀವು ಕ್ವಿಕ್ ಆಗಿ ಇಲ್ಲ ಅಂದ್ರೆ, ಸ್ಕ್ಯಾಲ್ಪ್ ಗೊತ್ತಾಗ್ಲಿಲ್ಲ ಅಂದ್ರೆ ದೆನ್ ಯು ವಿಲ್, ಅಂದ್ರೆ ನಿಮ್ಗೆ ಎಕ್ಸಿಟ್ ಮಾಡಕ್ ಆಗ್ದಲ್ಲೇನೆ ಟಕ್ ಅಂತ ಹೋಗುವಂತ ಚಾನ್ಸಸ್ ಇರುತ್ತೆ. ಸೊ ಕ್ಯಾಮ್ರಲ್ಲನ ಯೂಸ್ ಮಾಡಿದ್ರೆ ಹಾಗೇನೆ 1:1 ಮ್ಯಾಕ್ಸ್ ಅಂದ್ರೆ 1:2 ತನಕ ಹೋಗ್ಬೋದು. ಬಟ್ ಸ್ಟ್ಯಾಂಡರ್ಡ್ ಹೋದಾಗ ಹೇಗಿರುತ್ತೆ ಗೊತ್ತಾ, ಈ 3 ಲೆವೆಲ್ ಏನಿರುತ್ತೆ ನೋಡಿ, ಮಾರ್ಕೆಟ್ ಇಲ್ಲಿ ನೋಡಿ, ಇಲ್ಲಿಂದ ಬಂದು ರಿವರ್ಸ್ ಆಗಿದೆ. ಲೆಟ್ಸ್ ಈ R4 ನ ಟಚ್ ಆಗ್ಬಿಟ್ಟು ಫುಲ್ ಫಾಲ್ ಆಗಿದೆ ಅನ್ಕೊಳ್ಳೋಣ ಕ್ಯಾಮ್ರಲ್ಲ ಲೆವೆಲ್ಸ್.
ಬಟ್ ಇಲ್ಲೇನಾಗುತ್ತೆ ಗೊತ್ತಾ, ಇದು R1, ಇದು R2, ಇದು R3 ಅನ್ಕೊಳ್ಳೋಣ. ಓಕೆ, ಕ್ಯಾಮ್ರಲ್ಲ ಲೆವೆಲ್ಸ್. ಬಟ್ ಸ್ಟ್ಯಾಂಡರ್ಡ್ ಅಲ್ಲಿ ಇಷ್ಟು ಗ್ಯಾಪ್ ಇದ್ದು ಈ ಏನ್ R3 ಇದೆಯಲ್ಲ ಕ್ಯಾಮ್ರಲ್ಲದ್ದು, ಇಲ್ಲಿ R1 ಬರುವಂತ ಚಾನ್ಸಸ್ ಇರುತ್ತೆ. ಓಕೆ, ಸೊ ಇದ್ರ ಮಧ್ಯೆ ಇದೆಲ್ಲ ಏನೇನ್ ಇರುತ್ತೆ ಗೊತ್ತಾ, ಈ ಮೈನ್ಯೂಟ್ ಕರೆಕ್ಷನ್ ಗಳು, ಇವೆಲ್ಲನೂ ಕೂಡ ನೀವು ಆ ಲೆವೆಲ್ ಪ್ರಕಾರ ನೋಡಿದ್ರೆ ಸ್ಟ್ಯಾಂಡರ್ಡ್ ಪ್ರಕಾರ ಆ ಲೆವೆಲ್ಸ್ ಗಳದ್ದು ಟ್ರೇಡೇ ಇರೋದಿಲ್ಲ. ಸೊ ದಟ್ ಎಕ್ಸಾಕ್ಟ್ ಆಗಿ ರಿವರ್ಸ್ ಎಲ್ಲ ಆಗ್ಬೋದು ಅಂತ ಸ್ಟ್ಯಾಂಡರ್ಡ್ ಹೇಳುತ್ತೆ. ಓಕೆ, ಬಟ್ ಎಕ್ಸಾಕ್ಟ್ ಆಗಿ ಇರುತ್ತೆ ಅಂತ ಅಲ್ಲ, ಸಮ್ ಮೈನ್ಯೂಟ್ ಎರರ್ ಗಳು ಇದ್ದೇ ಇರುತ್ತೆ. ಓಕೆ, ಯಾಕಂದ್ರೆ ಅದು ಇಂಡಿಕೇಟರ್ ಗಳು, ಅಂಡ್ ಈ ಇಂಡಿಕೇಟರ್ ಗಳನ್ನ ನಾವು ಲೀಡಿಂಗ್ ಇಂಡಿಕೇಟರ್ ಗಳಂತೀವಿ, ಲ್ಯಾಗಿಂಗ್ ಅಲ್ಲ. ಈ EMA, ಬೊಲಿಂಜರ್ ಬ್ಯಾಂಡ್ ಇವೆಲ್ಲ ಲ್ಯಾಗಿಂಗ್ ಇಂಡಿಕೇಟರ್. ಇವೆಲ್ಲ ಏನ್ ಗೊತ್ತಾ, ಲೀಡಿಂಗ್ ಇಂಡಿಕೇಟರ್ ಅಂದ್ರೆ ಈ ಡೇ ಏನ್ ಆಗ್ಬೋದು ಅನ್ನೋದನ್ನ ಹೇಳುತ್ತೆ. ಸೊ ಗೊತ್ತಾಯ್ತಲ್ಲ, ಕ್ಯಾಮ್ರೆಲ್ಲಾಗು ಮತ್ತೆ ಸ್ಟ್ಯಾಂಡರ್ಡ್ಗುನು. ಸೊ ಯಾವಾಗ ನೋಡಿ ಮಾರ್ಕೆಟ್ ಇವಾಗ ಕ್ಯಾಮ್ರೆಲ್ಲಾ R4, R5 ಎಲ್ಲ ದಾಟ್ಬಿಡ್ತು, RS, R3 ಮತ್ತೆ R4 ಮಧ್ಯ ಇತ್ತು. ಓಕೆ, ಅವಾಗ ನಮ್ಗೆ ಟ್ರೇಡ್ ಇರೋದಿಲ್ಲ. ಗೇಮ್ ಚೇಂಜರ್ 2 ನೋಡಿರ್ತೀರಾ ಅನ್ಕೊಂತೀನಿ, ಅದ್ರ ಪ್ರಕಾರ ಟ್ರೇಡ್ ಯಾವ್ದು ಇರೋದಿಲ್ಲ. ಓಕೆ, ಅಂತ ಟೈಮಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ, ಐ ವಿಲ್ ಶಿಫ್ಟ್ ಟು ದಿ ಸ್ಟ್ಯಾಂಡರ್ಡ್ ಗೆ ಶಿಫ್ಟ್ ಆಗಿ, ಇನ್ ಕೇಸ್ ಸ್ಟ್ಯಾಂಡರ್ಡ್ ಲೆವೆಲ್ಸ್ ಗಳಲ್ಲಿ ಏನಾದ್ರು ನಮ್ಗೆ ಸೆಟಪ್ ಬಂದ್ರೆ, ಫಾರ್ ಎಕ್ಸಾಂಪಲ್ R1 EMA ಬ್ರೇಕ್ಔಟ್ ಸಿಕ್ಕಿದ್ರೆ, S1 EMA ಬ್ರೇಕ್ಔಟ್ ಸಿಕ್ಕಿದ್ರೆ, S2 S4 ಸ್ಟ್ಯಾಂಡರ್ಡ್ ಅಲ್ಲಿ ಸಿಕ್ಕಿದ್ರೆ, ದೆನ್ ನಾನು ಅದನ್ನು ಟ್ರೇಡ್ ನ ತಗೋತೀನಿ. ಯಾಕಂದ್ರೆ ಸ್ಟ್ಯಾಂಡರ್ಡ್ ಅಂಡ್ ಕ್ಯಾಮ್ರಲ್ ಏನು ಡಿಫ್ರೆನ್ಸ್ ಅಂದ್ರೆ ಫಾರ್ಮುಲಾ ವೈಸ್ ಡಿಫ್ರೆನ್ಸ್ ಅಷ್ಟೇನೆ. ಬಟ್ R ಅಂದ್ರೆ ರೆಸಿಸ್ಟೆನ್ಸ್, S ಅಂದ್ರೆ ಸಪೋರ್ಟ್. ಸ್ಟ್ಯಾಂಡರ್ಡ್ ಅಲ್ಲೂ ಅಷ್ಟೇ, ಕ್ಯಾಮ್ರಲ್ ಅಲ್ಲೂ ಅಷ್ಟೇನೆ. ಬಟ್ ನಾನಿವಾಗ ನಿಮ್ಗೆ ಹೇಳ್ತಾ ಇರೋದೇನು ಅಂದ್ರೆ, ರೈಟ್, ಇವಾಗ ಹೇಗೆ ಯೂಸ್ ಮಾಡ್ಬೇಕು ಅಂತ ಅದನ್ನ ಹೇಳ್ಕೊಡ್ತೀನಿ. ಬಟ್ ಕ್ಯಾಮ್ರಲ್ ಆಗು ಸ್ಟ್ಯಾಂಡರ್ಡ್ಗೂ ಡಿಫ್ರೆನ್ಸ್ ಗೊತ್ತಾಗಿದೆ ಅನ್ಕೋತೀನಿ. ನಿಮ್ಮ ಹೋಮ್ ವರ್ಕ್ ಏನು ಅಂದ್ರೆ, ಹೋಗಿ ಫಸ್ಟ್ ನೀವು ಕ್ಯಾಮ್ರಲ್ ಹೇಗೆ ಡಿರೈವ್ ಆಗಿದೆ, ಸ್ಟ್ಯಾಂಡರ್ಡ್ ಹೇಗೆ ಡಿರೈವ್ ಆಗಿದೆ, ಅದನ್ನ ನೀವು ಫಾರ್ಮುಲಾಗಳನ್ನ ನೋಡಿ ಹೇಗೆ ಪ್ಲಾಟ್ ಆಗುತ್ತೆ ಅಂತ ನೀವೇ ಅರ್ಥ ಮಾಡ್ಕೋಬೇಕು. ChatGPT ಹಾಕಿದ್ರೆ ಬರುತ್ತೆ. ಈಗ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ರೆ ನಾನು ಸ್ಪೂನ್ ಸ್ಪೀಡ್ ಮಾಡ್ದಂಗ ಆಗೋಗುತ್ತೆ. ಓಕೆ, ಸೊ ನೀವೇ ಅದನ್ನ ಫಾರ್ಮುಲಾ ಹೇಗೆ ಡಿರೈವ್ ಆಗಿದೆ ಅದೆಲ್ಲ ನೋಡಿ. ಬಟ್ ಸದ್ಯಕ್ಕೆ ಈಗ ಡಿಫ್ರೆನ್ಸ್ ನಿಮಗೆ ಗೊತ್ತಾಗಿದೆ. ಓಕೆ, ಕ್ಯಾಮ್ರಲ್ಲ ಹೇಗೆ, ಸ್ಟ್ಯಾಂಡರ್ಡ್ ಹೇಗೆ ಅಂತ. ಇಲ್ಲಿ ನೀವು ಪಿವೋಟ್ ಟ್ರೆಡಿಷನಲ್, ನೀವೇನಿಲ್ಲಿ ಪಿವೋಟ್ ಪಾಯಿಂಟ್ ಸ್ಟ್ಯಾಂಡರ್ಡ್ ಅನ್ನೋದೇನ್ ಸರ್ಚ್ ಮಾಡ್ತಿರಲ್ಲ, ಬರುತ್ತೆ ಇಂಡಿಕೇಟರ್. ಬಂದಾಗ ಇಲ್ಲಿ ಟ್ರೆಡಿಷನಲ್ ಅಂತ ಇದೆಯಲ್ಲ, ಈ ಟ್ರೆಡಿಷನಲ್ ಅಂತ ಇರೋದು ನಾರ್ಮಲ್ ಒನ್ ಅಂದ್ರೆ ಸ್ಟ್ಯಾಂಡರ್ಡ್ ಒನ್. ಓಕೆ, ಇದನ್ನ ನೀವು ಶಿಫ್ಟ್ ಮಾಡಿದ್ರೆ ಕ್ಯಾಮ್ರಲ್ ಆಗಿ ಅದು ಕ್ಯಾಮ್ರಲ್ಲ ಒನ್. ಓಕೆ, ಇವಾಗ ನೀವು ಜಸ್ಟ್ ಒಂದು ಅರ್ಥ ಮಾಡ್ಕೊಳ್ಳಿ. ಸೀರೀಸ್ ಇಲ್ಲಿ ನೋಡಿ, ಇದು ಪಿವೋಟ್ ಲೈನ್, ಮಧ್ಯದಿರೋದು ಪಿವೋಟ್ ಲೈನ್. ಸೊ ನಿಮ್ಗೆ ಡಾರ್ಕ್ ಬೇಕು ಅಂದ್ರೆ ಡಾರ್ಕ್ ಮಾಡ್ತೀನಿ. ಓಕೆ, ಮಧ್ಯದಿರೋದು ಪಿವೋಟ್ ಲೈನ್. ಇದನ್ನು ಕೂಡ ನಾನು ಹೇಳ್ತೀನಿ. ಓಕೆ, ಇದ್ರದ್ದು ಇಂಪಾರ್ಟೆನ್ಸ್ ಕೂಡ ಹೇಳ್ತೀನಿ, ಹೇಗೆ ಏನು ಅಂತ. ಒಂದ್ ಅರ್ಥ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಸಿಂಪಲ್, ನಾನು ಇವಾಗ ಈ ಪಿವೋಟ್ ನ ಆಫ್ ಮಾಡ್ತೀನಿ. ಓಕೆ, ಈ ಪಿವೋಟ್ ನ ಆಫ್ ಮಾಡ್ತೀನಿ. ನಾನು ಇವಾಗ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಟ್ರೆಡಿಷನಲ್, ಕ್ಯಾಮ್ರಲ್ ಅಲ್ಲ. ಓಕೆ, ಈ ಪಿವೋಟ್ ಲೈನ್ ನ ಆಫ್ ಮಾಡ್ತೀನಿ. S1 R1 ಮಾತ್ರ ಇಟ್ಕೋತೀನಿ. ಓಕೆನಾ, S1 R1 ಇವೆಲ್ಲ ಯಾವ್ದು ಬೇಡ. ಓಕೆ, ಬರೀ S1 R1 ಇಷ್ಟನ್ ಮಾತ್ರ ಇಟ್ಕೋತೀನಿ. ಓಕೆ, ಇಲ್ಲಿ ನೋಡ್ಬೋದು, ಇಲ್ಲಿ ಮಾರ್ಕೆಟ್ ನೋಡಿ ಈ ಒಂದೇ ರೇಂಜ್ ಅಲ್ಲಿ ಓಡಾಡಿದೆ. ನಿಮ್ಗೆ S1 ಟ್ರೇಡು ಇಲ್ಲ, R1 ಟ್ರೇಡು ಇಲ್ಲ, ಕರೆಕ್ಟಾ? ಬಟ್ ಅದೇ ನೀವು ಇಲ್ಲಿ ಕ್ಯಾಮ್ರಲ್ಲಾಗೆ ಶಿಫ್ಟ್ ಆದ್ರೆ ಜಸ್ಟ್ ಅಬ್ಸರ್ವ್, ಇಲ್ಲಿ ನೋಡಿ ನಿಮ್ಗೆ ಎಷ್ಟು ನಿಯರ್ ಬಂತು. ನಿಮ್ಗೆ R1 ಟ್ರೇಡ್ ಗಳು ಸಿಗುತ್ತೆ, S1 ಟ್ರೇಡ್ ಗಳು ಸಿಗುತ್ತೆ. ಬಟ್ ಒಂದ್ ಅಬ್ಸರ್ವ್ ಮಾಡಿ, ಇಲ್ಲಿ ನೋಡಿ, ನಾನು ಅವಾಗಿಂದಲೂ ಹೇಳ್ತಾ ಇದ್ದೆ ನೋಡಿ, ಈ ಲೆವೆಲ್ ಗಳ ಹತ್ರ ಆದಂಗೂ ಕೂಡ ಕ್ಯಾಮ್ರಲ್ ಲೆವೆಲ್ಸ್ ಗಳು ನಿಮ್ಗೆ ಸ್ಕ್ಯಾಲ್ಪ್ ಮಾಡೋದಕ್ಕೆ ಅಷ್ಟಕ್ಕೇನೆ ಸಿಗೋದು, ಕರೆಕ್ಟಾ? ನೋಡಿ, ಇಲ್ಲಿ R1 EMA ಬ್ರೇಕ್ ಆದ್ರೆ ನೋಡಿ, ಇಲ್ಲಿ S1 ಇರುತ್ತೆ, ಇಲ್ಲೇ ಟಚ್ ಆಗ್ಬಿಟ್ಟು ನೋಡಿ ಮಾರ್ಕೆಟ್ ಮೇಲೆ ಹೋಗಿದೆ. ಸೊ ಸ್ಕ್ಯಾಲ್ಪ್ ಮಾಡೋದಕ್ಕೆ ಅಷ್ಟೇ ಸಿಗೋದು. ಬಟ್ ಇವಾಗ ನಾನು ಟ್ರೆಡಿಷನಲ್ ಗೆ ಶಿಫ್ಟ್ ಆಗ್ತೀನಿ ನೋಡಿ. ಓಕೆ, ಟ್ರೆಡಿಷನಲ್ ಗೆ ಶಿಫ್ಟ್ ಆಗ್ತೀನಿ. ಸಿ ದಿಸ್ ಇಲ್ಲಿ ನಿಮ್ಗೆ R1 EMA ಬ್ರೇಕ್ ಸಿಗ್ತಾ, ಇಲ್ಲಿ R1 EMA ಬ್ರೇಕ್ ಸಿಗ್ತಾ ನೋಡಿ, ಎಂತ ಫಾಲ್. ಓಕೆ, ನೆಕ್ಸ್ಟ್ ಬನ್ನಿ ಇಲ್ಲಿ R1 EMA ಬ್ರೇಕ್ಔಟ್ ಸಿಗ್ತಾ, ಸೀರೀಸ್ ಎಂತ ಫಾಲ್. ಸೊ ನಿಮ್ಗೆ ಇಲ್ಲೇ ಸಿಕ್ಕಿದೆ, ಬಟ್ ಕ್ಯಾಂಡಲ್ಗೆ ಬಿಲೋ ವಿಕ್ ಇರೋದ್ರಿಂದ ಇದು ನೀಡ್ ಇರೋಲ್ಲ, ಇಲ್ಲೇ ಸಿಕ್ಕಿದೆ. ಇಲ್ಲಿ ನೋಡಿ, ಸ್ವಿಂಗ್ ಹತ್ರ ಇಡ್ತೀರಾ, ಸೀರೀಸ್ ಫಾಲ್. ಓಕೆ, ಇಲ್ಲಿ ಯಾವ್ದು ಇಲ್ಲ, ಇಲ್ಲಿ ಬನ್ನಿ, ಸೀರೀಸ್ ಫಾಲ್. ಓಕೆ, ನಾನ್ ಮಾತಾಡ್ತಾ ಇರೋದು ಸ್ಟ್ಯಾಂಡರ್ಡ್. ಯಾಕೆ ಸ್ಟ್ಯಾಂಡರ್ಡ್ ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ದಿಸ್ ಕ್ಯಾಮ್ರಲ್ಲಾದಲ್ಲಿ ಸಿಗುವಂತ ಮೂವ್ಮೆಂಟ್ ಸ್ಟ್ಯಾಂಡರ್ಡ್ ಲೆವೆಲ್ಸ್ ಅಲ್ಲಿ ಸಿಗುವಂತ ಮೂವ್ಮೆಂಟ್ ನೋಡಿ. ಯಾಕಂದ್ರೆ ಸ್ಟ್ಯಾಂಡರ್ಡ್ಗೂ ಮತ್ತೆ ಸ್ಟ್ಯಾಂಡರ್ಡ್ ಅಲ್ಲಿ R1 ಮತ್ತೆ S1 ಗೆ ನೋಡಿ ಎಷ್ಟು ಗ್ಯಾಪ್ ಇರುತ್ತೆ.
ಸೊ ಇಲ್ಲಿ ನಾನು ಒಂದು ಕಾಮನ್ ಸೆನ್ಸ್ ನ ಯೂಸ್ ಮಾಡ್ತೀನಿ. ಮಾರ್ಕೆಟ್ ಇಷ್ಟು ಮೂವ್ ಆಗಿರ್ಬೇಕಾದ್ರೆ ಡೆಫಿನೆಟ್ಲಿ ಇಲ್ಲಿಂದ ಕರೆಕ್ಷನ್ ಆಗ್ಲೇಬೇಕಾ? ಯಾಕಂದ್ರೆ ಮಾರ್ಕೆಟ್ ಒಳ್ಳೆ ಟ್ರೈನ್ ತರ ಹಿಂಗೇ ಮೂವ್ ಆಗಲ್ಲ. ಟ್ರೈನ್ ಸ್ಟೇಷನ್ ಅಲ್ಲಿ ಬಂದ್ರೆ ನಿಲ್ಲೇಬೇಕು. ಹಾಗೇನೆ ಮಾರ್ಕೆಟಿಂಗ್ ಸ್ಟ್ರೈಟ್ ಹೋಗ್ತಾ ಇದೆ ಅಂದ್ರೆ ರಿಟ್ರೇಸ್ ಆಗ್ಲೇಬೇಕು. ಸಿ ಮಾರ್ಕೆಟ್ ಇಷ್ಟು ಮೂವ್ಮೆಂಟ್ ಆಗಿದೆ. R1 ಗೆ ಬಂದಾಗ EMA ಬ್ರೇಕ್ ಆದಾಗ ಸ್ಟೇಷನ್ ಅಂತ ಅನ್ಕೊಳ್ಳಿ. ಮಾರ್ಕೆಟ್ ಇಲ್ಲಿಂದ ರೀಟ್ರೇಸ್ ಆಗ್ಲೇಬೇಕು ಅನ್ಕೊಳ್ಳಿ, ಆರ್ ರಿವರ್ಸ್ ಆಗ್ಲೇಬೇಕು ಅನ್ಕೊಳ್ಳಿ. ನಿಮ್ಗೆ ರೀಟ್ರೇಸ್ಮೆಂಟ್ಗೂ ಸಿಗುತ್ತೆ, ರಿವರ್ಸ್ ಆಗ್ಬೇಕು ಅಂತಾನು ಸಿಗುತ್ತೆ. ಓಕೆ, ಸೊ ನೆಕ್ಸ್ಟ್ ಬರೋಣ. ಸಿ ಇಲ್ಲೆಲ್ಲೂ ಇಲ್ಲಾಗಿದೆ ನೋಡಿ, ಇಲ್ಲಾಗಿದೆ. ಓಕೆ, ಇಲ್ಲಾಗಿದೆ. ಸೊ ನಿಮ್ಗೆ 1:1 ಆರು ಸಿಕ್ಕೇ ಸಿಗುತ್ತೆ, ಸಿಂಪಲ್. ಓಕೆ, 1:1 ಆರು ಸಿಗುತ್ತೆ. ಇಲ್ಲ ಬೊಲಿಂಜರ್ ಬ್ಯಾಂಡ್ ಎಕ್ಸಿಟ್ ಗಾರು ನೀವು ಮಾಡ್ಕೋಬಹುದು. ಓಕೆ, ಸೊ ಇಲ್ಲಿ ನೋಡಿದ್ರೆ ನೀವು ಎಕ್ಸಾಕ್ಟ್ 1:1 ಇದೆ. ಓಕೆ, 1:1 ಸಿಗುತ್ತೆ. ಅಂಡ್ ಇಲ್ಲೆಲ್ಲೂ ಇಲ್ಲ ನೋಡ್ಬೋದು. R1 ಮ್ಯಾಕ್ಸಿಮಮ್ ಏನಿರುತ್ತಲ್ಲ, ಸಿ ಇಲ್ಲೆಲ್ಲೂ ಟ್ರೇಡ್ಸ್ ಇಲ್ಲ. ಓಕೆ, ಇಲ್ಲಿದೆ. ಸೊ ಅದು ಎಂಡ್ ಆಫ್ ದ ಡೇ ನಿಮ್ಗೇನು ಇದಿರಲ್ಲ. ಸೊ ನಿಮಗೆ ನೋಡಿ, ಇನ್ ಕೇಸ್ ನಾನು ಇದನ್ನ ತೋರಿಸ್ತಾ ಇರೋ ರೀಸನ್ ನಿಮ್ಗೆ ಕ್ಯಾಮ್ರಾದಲ್ಲಿ ಯಾವ್ದೇ ಟ್ರೇಡ್ಸ್ ಗಳು ಸಿಗ್ತಾ ಇಲ್ಲ ಅಂದ್ರೆ ಹಿಂಗ್ ಶಿಫ್ಟ್ ಆಗೋದು. ಇವಾಗ ನೋಡಿ, ಈಗ R1 ಆಯ್ತಲ್ಲ, ಇದ್ರಲ್ಲೇನೆ ಕೂಡ S2 R2 ಹಾಕೋತೀನಿ. ಓಕೆ, ಬಟ್ ಈ R2 ಎಲ್ಲ ಏನಿದೆಯಲ್ಲ, ಇದಕ್ಕೆಲ್ಲ ನಾವು ಜಾಸ್ತಿ ಫೋಕಸ್ ನ ಕೊಡಬಾರ್ದು. ಓಕೆ, ಸ್ಟ್ಯಾಂಡರ್ಡ್ ಅಲ್ಲಿ R1 ಅಂಡ್ S1 ಅಷ್ಟೇನೆ. ಓಕೆ, R1 ಅಂಡ್ S1 ಇಟ್ಸ್ ಎನಫ್ ನಿಮ್ಗೆ. ಓಕೆ, ಸೊ ಇಲ್ಲಿ ನೋಡಿ, ದೆನ್ ಇಲ್ಲಿ ನಿಮ್ಗೆ ಎಷ್ಟು ಟ್ರೇಡ್ ಸಿಕ್ಕಿರುತ್ತೆ. ಓಕೆ, ಸೊ ಇಲ್ಲಿ ಸೇಮ್ ಕ್ಯಾಮ್ರಲ್ ಅನ್ನ ಹೇಗೆ ಯೂಸ್ ಮಾಡ್ತೀರಾ ಹಾಗೆ. ಸಿ R1 ಸಿಕ್ಕಿರುತ್ತೆ. ಓಕೆ, ದೆನ್ ಇಲ್ಲಿ ನೋಡಿ S1 ಸಿಕ್ಕಿರುತ್ತೆ. ಇಲ್ಲಿದೆ ನೋಡಿ S1 ಟ್ರೇಡ್. ಸ್ಟ್ಯಾಂಡರ್ಡ್ ಮಾತಾಡ್ತಾ ಇದೀನಿ, ಕ್ಯಾಮ್ರಲ್ ಅಲ್ಲ. ಓಕೆ, ನಾನು ಹೇಳೋದು ಅಂದ್ರೆ ಸ್ಟ್ಯಾಂಡರ್ಡ್ ಅಲ್ಲಿ S1 ಮತ್ತೆ R1 ನ ಫೋಕಸ್ ಮಾಡಿ. ಓಕೆನಾ, S1 ಮತ್ತೆ R1 ನ ಫೋಕಸ್ ಮಾಡಿ. ದೆನ್ ಇಟ್ಸ್ ಎ ಪ್ರಾಪರ್ ಅಂದ್ರೆ ಪ್ರಾಪರ್ ಒನ್. ಓಕೆ, ಸೊ ಸ್ಟ್ಯಾಂಡರ್ಡ್ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಮಾರ್ಕೆಟ್ ಒಂದು ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇದೆ ಅಂದ್ರೆ ಈ R1 ಅಂಡ್ S1 ಸ್ಟ್ಯಾಂಡರ್ಡ್ ಅಲ್ಲಿ ಹೇಳ್ತಾ ಇರೋದು ರಿವರ್ಸಲ್ ಆಗುವಂತ ಚಾನ್ಸಸ್ ಇರುತ್ತೆ, ಆರ್ ಒಂದು ಶಾರ್ಪ್ ರೆಸಿಸ್ಟೆನ್ಸ್ ಅಂಡ್ ಸಪೋರ್ಟ್ ಆಗಿ ಆಕ್ಟ್ ಮಾಡುತ್ತೆ. ಇವಾಗ ಇಲ್ಲಿ ನೋಡಿ, ಈಗ ನಾನು ಯಾವುದೇ ಇಂಡಿಕೇಟರ್ ನ ಹಾಕೊಳ್ಳೋದಿಲ್ಲ. ಓಕೆ, ಸಿ ನಿಮ್ಗೆ ಇಲ್ಲಿ ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ ಕರೆಕ್ಟಾ. ನಿಮ್ಗೆ ನಾರ್ಮಲ್ ಆಗಿ ಸಪೋರ್ಟ್ ಆರ್ ರೆಸಿಸ್ಟೆನ್ಸ್ ನ ಮಾರ್ಕ್ ಮಾಡ್ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಸಿ ದಿಸ್ ಒನ್ ಇಸ್ ದಿ ನಾರ್ಮಲ್ ಅಂದ್ರೆ ನಾರ್ಮಲ್ ರೆಸಿಸ್ಟೆನ್ಸ್, ಕರೆಕ್ಟಾ. ಅಂಡ್ ಇಲ್ಲಿ ನೋಡ್ಬೋದು, ಈ ಡೇ ನಮಗೆ ಗೊತ್ತಿಲ್ಲ ಅನ್ಕೊಳ್ಳೋಣ. ಓಕೆ, ಇದೊಂದು ಸಪೋರ್ಟ್, ಕರೆಕ್ಟಾ, ಸಿಂಪಲ್. ಸೊ ಇವಾಗ ನಾನು ಏನ್ ಮಾಡ್ತೀನಿ, ಪ್ಯೂರ್ ಸ್ಟ್ಯಾಂಡರ್ಡ್ ಹಾಕೋತೀನಿ. ಸಿ ಇಲ್ಲೊಂದು ನಿಮ್ಗೆ ಡಿಮ್ಯಾಂಡ್ ಝೋನ್ ಇದೆ, ಕರೆಕ್ಟಾ. ಸಿ ದಿಸ್ ಈ ಡಿಮ್ಯಾಂಡ್ ಝೋನ್ ಅಂಡ್ ಇಟ್ ಈಸ್ ಮರ್ಜಿಂಗ್ ವಿತ್ ದಿ S1 ಆಫ್ ದಿ ಪ್ಯೂರ್ ಸ್ಟ್ಯಾಂಡರ್ಡ್. ಸೊ ಈ ಟ್ರೇಡ್ ನಿಮ್ಗೆ ತುಂಬಾ ಅಂದ್ರೆ ತುಂಬಾ ಕನ್ಫರ್ಮೇಶನ್ ಇರುತ್ತೆ, ಯಾಕಂದ್ರೆ ಈ ಲೆವೆಲ್ ನಿಮ್ಗೆ ತುಂಬಾ ಸ್ಟ್ರಾಂಗ್ ಇರುತ್ತೆ. ಯಾಕಂದ್ರೆ ಮ್ಯಾನ್ಯುಯಲ್ ಅಲ್ಲಿ ಮಾರ್ಕ್ ಮಾಡಿರುವಂತ ಡಿಮ್ಯಾಂಡ್ ಝೋನ್ ಅಂಡ್ S1 ಮರ್ಜ್ ಆಗಿದೆ, ಲಿಕ್ವಿಡಿಟಿ ಸ್ವೀಪ್ ಆಗಿ EMA ಬ್ರೇಕ್ಔಟ್, ದೆನ್ ಓಕೆ. ಆಮೇಲೆ ಈ R1 ಇದೆಯಲ್ಲ, ಜಸ್ಟ್ ಅಬ್ಸರ್ವ್. ಓಕೆ, ಇಲ್ಲಿ ನೋಡಿ, ಈ ಒಂದು ಸಪ್ಲೈ ಝೋನ್. ಓಕೆನಾ, ಸೊ ಇಲ್ಲಿ ನೀವು ನೋಡ್ಬೋದು ಬ್ರೇಕ್ ಆಗಿದೆ, ದೆನ್ ಯಾವುದೇ ತರ ಸೆಟಪ್ ಫಾರ್ಮೇಶನ್ ಆಗಿಲ್ಲ, ಹಾಗೆ ಹೋಗಿದೆ. ಇನ್ ಕೇಸ್ ನೀವು ಬ್ರೇಕ್ಔಟ್ ಗೆ ಟ್ರೇಡ್ ಗಳನ್ನ ಪ್ಲಾನ್ ಮಾಡಿದ್ರೆ, ನಾನು ಇದ್ರಲ್ಲೇನೆ ಇವಾಗ ಬರೀ ರೆಸಿಸ್ಟೆನ್ಸ್ ಅಂಡ್ ಸಪೋರ್ಟ್ ಹೇಳ್ತಾ ಇದ್ದೀನಿ. ನಾಳೆ ವಿಡಿಯೋದಲ್ಲಿ ಈ ಒಂದು ರೆಸಿಸ್ಟೆನ್ಸ್ ಅಂಡ್ ಸಪೋರ್ಟ್ ಅಲ್ಲಿ ರೆಸಿಸ್ಟೆನ್ಸ್ ಅನ್ನ ಹೇಗೆ ಸಪೋರ್ಟ್ ಆಗಿ ಕನ್ವರ್ಟ್ ಆಗುತ್ತೆ, ಈ ರೆಸಿಸ್ಟೆನ್ಸ್ ಅಂಡ್ ಸಪೋರ್ಟ್ ಹೇಗೆ ರೆಸಿಸ್ಟೆನ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಅದನ್ನ ನಾನು ತಿಳಿಸ್ಕೊಡ್ತೀನಿ. ಬಟ್ ಸದ್ಯಕ್ಕೆ ಇದು ಓಕೆ, ಸೊ ಗೊತ್ತಾಯ್ತಲ್ಲ. ಸೊ ಈಗ ನೀವು ಮ್ಯಾನ್ಯುಯಲ್ ಆಗೂ ಮಾರ್ಕ್ ಮಾಡ್ತೀರಾ. ಈಗ ಸಿಂಪಲ್ ನೋಡಿ, ಇಲ್ಲೊಂದು ಝೋನ್ ಇದೆ, ಕರೆಕ್ಟಾ, ಡಿಮ್ಯಾಂಡ್ ಝೋನ್. ಮಾರ್ಕೆಟ್ ಈ ಝೋನಿಗೆ ಬಂದಾಗ ಏನಾದ್ರು ಅವತ್ತು ಬಂದಿತ್ತು ಅಂದ್ರೆ ಅವಾಗ ತುಂಬಾ ಸ್ಟ್ರಾಂಗ್ ಆಗಿರೋದು. ಓಕೆ, ಸೊ ಇಲ್ಲಿ ನೋಡಿ, ಸೊ ದಿಸ್ ಒನ್ ಸಪ್ಲೈ ಝೋನ್. ಅಬ್ಸರ್ವ್, ಅದೇ R1 ಹತ್ರ ಮಾರ್ಕೆಟ್ EMA ಬ್ರೇಕ್ಔಟ್ ಆಯ್ತು. ನೀವು ಮ್ಯಾನ್ಯುಯಲ್ ಆಗಿ ಮಾರ್ಕ್ ಮಾಡಿರೋದು ಅಂಡ್ ಪಿವೋಟ್ ಸ್ಟ್ಯಾಂಡರ್ಡ್ R1 ಕೂಡ ಮರ್ಜ್ ಆಗಿದೆ. ದೆನ್ ಹ್ಯೂಜ್ ಫೋಕಸ್ ಕೊಡ್ತೀರಾ. ಓಕೆ, ಸೊ ಇವಾಗ ಸದ್ಯಕ್ಕೆ ಏನ್ ಮಾಡ್ತೀನಿ ಅಂದ್ರೆ, ನಾನು ಈ ಡೇದ್ ನೋಡೋಣ. ಓಕೆ, ಈ ಡೇದು ಪ್ಯೂರ್ ಸ್ಟ್ಯಾಂಡರ್ಡ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇವಾಗ ಕ್ಯಾಮ್ರಲ್ ಆಗಿ ಬರ್ತೀನಿ. ಓಕೆ, ನಿಮಗೆ ಕ್ಯಾಮ್ರಲದಲ್ಲಿ ನೋಡ್ಬೋದು ಸಖತ್ತು ನಿಯರ್ ಇರುತ್ತೆ, ಸಖತ್ ನಿಯರ್ ಅಂದ್ರೆ ನಿಯರ್ ಇರುತ್ತೆ ಲೆವೆಲ್ಸ್ ಗಳು. ಇವಾಗ ನಾನು ಸದ್ಯಕ್ಕೆ ನೋಡಿ, ಈ ಒಂದು ಏನಿದೆಯಲ್ಲ R1 S1 ಗೆ ಜಸ್ಟ್ ನಾನು ಮ್ಯಾನ್ಯುಯಲ್ ಆಗಿ ಮಾರ್ಕ್ ಮಾಡ್ಕೋತೀನಿ ಲೆವೆಲ್ ನ. ಅಂದ್ರೆ ಒಂದು ಲೈನ್ ಹಾಕೋತೀನಿ, ರೆಡ್ ಅಂದ್ರೆ ಒಂದು ಗ್ರೀನ್ ಲೈನ್ ಹಾಕೋತೀನಿ. ಇದು R1, ಇದು S1. ಓಕೆನಾ, ಸೊ ಈಗ ಇದನ್ನ ಆಫ್ ಮಾಡ್ತೀನಿ. ಈಗ ಏನ್ ಮಾಡ್ತೀನಿ ಅಂದ್ರೆ, ಇದನ್ನ ಆನ್ ಮಾಡಿ ಟ್ರೆಡಿಷನಲ್ ಇಂದ ಕ್ಯಾಮ್ರಲ್ ಆಗಿ ಬರ್ತೀನಿ.
ಓಕೆ, ಸೊ S2 R2 S3 R3 S4 R4 R5 S5. ಓಕೆ, ಸೊ ಮುಂಚೆಯಿಂದನೂ ಅಷ್ಟೇ ನಾನು ಫೋಕಸ್ ಮಾಡ್ತಾ ಇದ್ದಂತ ನೆಕ್ಸ್ಟ್ ಅಂದ್ರೆ ನಾನು ಸ್ಟ್ರಾಂಗ್ ಆಗಿ ಫೋಕಸ್ ಮಾಡ್ತಾ ಇದ್ದಿದ್ದು ಲೆವೆಲ್ಗಳು ಯಾವ್ದು ಅಂದ್ರೆ R3 S3 ತುಂಬಾ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೆ. ದೆನ್ R2 S2 ಇದು ತುಂಬಾ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೆ. S1 ಅಷ್ಟೊಂದು ಫೋಕಸ್ ಮಾಡ್ತಾ ಇರ್ಲಿಲ್ಲ. ಬಟ್ ಸದ್ಯಕ್ಕೆ ನೀವು ಮ್ಯಾನ್ಯುಯಲ್ ಆಗಿ ಮಾರ್ಕ್ ಮಾಡುವಂತ ರೆಸಿಸ್ಟೆನ್ಸ್ ಸಪೋರ್ಟ್ ಗಳನ್ನ ಈ ಕ್ಯಾಮ್ರಾ ಲೆವೆಲ್ ಆ ಸ್ಟ್ಯಾಂಡರ್ಡ್ ಲೆವೆಲ್ ಜೊತೆಗೆ ಮರ್ಜ್ ಮಾಡ್ಕೊಂಡ್ರೆ ದೆನ್ ನಿಮಗೆ ಗೊತ್ತಾಗುತ್ತೆ ಯಾವ್ದು ಸ್ಟ್ರಾಂಗ್ ಲೆವೆಲ್ ಅಂತ. ಇಲ್ಲಿ ನೋಡ್ಬೋದು, ಇಲ್ಲಿ ಕ್ಯಾಮ್ರಾದ R4 ಇಲ್ಲೇ ಇದೆ, ಸ್ಟ್ಯಾಂಡರ್ಡ್ S1 ಇಲ್ಲೇ ನಿಯರ್ ಇದೆ, ಅಂಡ್ ಯು ಕ್ಯಾನ್ ಸಿ ಹಿಯರ್ ಇಲ್ಲಿ ಸಪ್ಲೈ ಝೋನ್ ಕೂಡ ಇದೆ. ಓಕೆ, ಇದು ತುಂಬಾ ಅಂದ್ರೆ ತುಂಬಾ ಸ್ಟ್ರಾಂಗ್ ಲೆವೆಲ್ ಅಂತ ಅರ್ಥ. ಮಾರ್ಕೆಟ್ ಇಲ್ಲಿ ಬಂದಿದ್ರೆ ಆಬ್ವಿಯಸ್ಲಿ ನಿಮ್ಗೆ 1:1 ಸಿಕ್ಕಿರೋದು, ಇದು ಸ್ಟ್ರಾಂಗ್ ಲೆವೆಲ್ ಆಗುತ್ತೆ. ಯಾಕಂದ್ರೆ ಮ್ಯಾನ್ಯುಯಲ್ ಆಗಿರುವಂತ ಸಪ್ಲೈ ಡಿಮ್ಯಾಂಡ್ ಝೋನ್ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಸಪ್ಲೈ ಝೋನ್ ಇದು. ದೆನ್ ಅದೇ ಜಾಗದಲ್ಲಿ ನಿಮ್ಗೆ R4 ಇದೆ, ಸ್ಟ್ಯಾಂಡರ್ಡ್ ಲೆವೆಲ್ ಆದಂತ R1 ಇದೆ, ಕ್ಯಾಮ್ರಾ ಲೆವೆಲ್ ಆದಂತ R4 ಇದೆ. ಅಬ್ಸರ್ವ್ ಮಾಡಿದ್ರ, ಸ್ಟ್ಯಾಂಡರ್ಡ್ ಲೆವೆಲ್ R1 ಕ್ಯಾಮ್ರಾ ಲೆವೆಲ್ R4 ಒಟ್ಟಿಗೆ ಬರ್ತಾ ಇದೆ, ಅಂದ್ರೆ ಒಟ್ಟಿಗೆ ಇದೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಇಷ್ಟು ಮಧ್ಯ ಏನಿದೆಯಲ್ಲ ಇವೆಲ್ಲಾ ಕ್ಯಾಮ್ರಾ ಲೆವೆಲ್ಸ್ ನಿಮ್ಗೆ ಸ್ಕ್ಯಾಲ್ಪ್ ಮಾಡುವಂತ ಆಪರ್ಚುನಿಟಿ ಕೊಟ್ಟಿದೆ. ನೋಡಿ, ಅಲ್ಲೇ ಓಡಾಡಿದೆ, ಅಲ್ಲಲ್ಲೇ ಲೆವೆಲ್ ಇದೆ. ದೇರ್ ಮೇ ಬಿ ಚಾನ್ಸ್ ಆ ಲೆವೆಲ್ಸ್ ಗಳಲ್ಲಿ ಹೇಗ್ ಬೇಕಾದ್ರೂ ಆಗ್ಬೋದು. ದಟ್ಸ್ ವೈ ನಾನು ಈ ಟ್ರೇಡ್ಸ್ ಗಳನ್ನ ನಾನು ಹೇಳ್ತಿರಲ್ಲ ಬ್ರೋ ಯಾಕೆ ಹೋಲ್ಡ್ ಮಾಡಲ್ಲ. ಐ ನೋ ಅದು ಅಲ್ಲಿಂದ ಅಲ್ಲಿಗೆ ಹೋಗುತ್ತೆ ಅಂತ ಗೊತ್ತಿದ್ರು ಕೂಡ ನನ್ನ ಮೈಂಡ್ ಸೆಟ್ ಹೇಗೆ ಫಿಕ್ಸ್ ಆಗೋಗಿರುತ್ತೆ ಅಂದ್ರೆ, ಓಕೆ ಈ ಟ್ರೇಡ್ ಎವ್ರಿ ಡೇ ನಾನು ನೋಡ್ತಾ ಇದ್ದೀನಿ 1:1, ಸೊ ಸರಿಯಪ್ಪ 1:1 ಹಿಡಿತೀನಿ. ಯಾವತ್ತೋ ಒಂದಿನ ನಾನು 1:2 ಹಿಡಿಯೋಣ, ಎಲ್ಲ ದಿನ ಸಿಗ್ತಾ ಇದೆ ಅನ್ಬಿಟ್ಟು ಹಿಡಿಯಕ್ ಹೋಗ್ತೀನಿ. ವಾಟ್ ಇಫ್ ಅವಾಗ ಸ್ಟಾಪ್ ಲಾಸ್ ಹೊಡಿದ್ರೆ ಗಾನೆ ಅಲ್ವಾ ಲಾಸ್. ಅವಾಗ ಅನ್ಕೋತೀನಿ, ಅಯ್ಯೋ ಇಷ್ಟ ದಿನ 1:1 ಅಲ್ಲಿ ಮಾಡ್ತಾ ಇದ್ದೆ ಗುರು, ಏನ್ 1:2 ಹೋಗಿ ಈ ತರ ಮಾಡ್ಕೊಂಡ್ಬಿಟ್ನಲ್ಲ, ಮೈಂಡ್ ಸೆಟ್ ಹಾಳಾಗಕ್ ಶುರು ಆಗುತ್ತೆ. ದಟ್ಸ್ ವೈ ನೀವು ಪ್ರಾಕ್ಟೀಸ್ ಮಾಡ್ತಾ ಏನ್ ಪ್ರಾಕ್ಟೀಸ್ ಮಾಡಿರ್ತೀರಲ್ಲ ಅದನ್ನೇ ನೀವು ಅಪ್ಲೈ ಮಾಡಬೇಕು, ಅದನ್ನೇ ನೀವು ರಿಯಲ್ ಅಲ್ಲೂ ಅಪ್ಲೈ ಮಾಡಬೇಕು. ಸೊ ಇವಾಗ ನೀವು ಪ್ರಾಕ್ಟೀಸ್ ಕ್ರಿಕೆಟ್ ಮ್ಯಾಚ್ ಅಲ್ಲಿ ಹೇಗ್ ಆಡ್ತಾ ಇರ್ತೀರಲ್ಲ ಅದನ್ನೇ ನೀವೇನಾದ್ರೂ ರಿಯಲ್ ಅಲ್ಲಿ ಅಪ್ಲೈ ಮಾಡಿದ್ರೆ ಯು ವಿಲ್ ಸಕ್ಸೀಡ್. ನಂಗೆ ಬಾಕ್ಸಿಂಗ್ ಹೋಗ್ಬೇಕಾದ್ರೆ ನಮ್ಮ ಮಾಸ್ಟರ್ ಹೇಳೋರು, ನೀವು ಪ್ರಾಕ್ಟೀಸ್ ಅಲ್ಲಿ ಏನ್ ಮಾಡ್ತಿರಲ್ಲ ಅದೇ ನೀವು ರಿಯಲ್ ಅಲ್ಲಿ ಮಾಡಕ್ ಆಗೋದು, ರಿಯಲ್ ಮ್ಯಾಚ್ ಅಲ್ಲಿ ಮಾಡಕ್ ಆಗೋದು ಅಂತ. ಸೊ ಏನಾಗ್ತಾ ಇತ್ತು ಅಂದ್ರೆ ಗಾರ್ಡ್ ನಾನು ಬಿಡ್ತಾ ಇದ್ದೆ. ಓಕೆ, ಸೊ ಏನ ಮ್ಯಾಚ್ ಆಡ್ಬೇಕಾದ್ರೆ ನೋಡ್ಕೊಳ್ಳೋಣ, ಇವಾಗ ಜಸ್ಟ್ ಸಿಂಪಲ್ ವಾರ್ಮ್ ಅಪ್ ಅಲ್ವಾ ಮಾಡೋಣ ಅಂತ ಅನ್ಕೋತಾ ಇದ್ದೆ. ಅವಾಗ ಕರೆದು ಹೇಳಿದ್ರು, ನೋಡ್ಗುರು ನೀನು ಪ್ರಾಕ್ಟೀಸ್ ಅಲ್ಲಿ ನಿನ್ ಕೈ ಇಲ್ಲಿ ಹೋಗ್ತಾ ಇದೆ ಅಂತ ಅಂದ್ರೆ ರಿಯಲ್ ಅಲ್ಲೂ ಹೋಗುತ್ತೆ. ಪ್ರಾಕ್ಟೀಸ್ ಅಲ್ಲೇ ನಿಂಗೆ ಹೋಗ್ತಾ ಇಲ್ಲ ಅಂದ್ರೆ ನಿನ್ನ ಮೈಂಡ್ ಕೇಳೋದಿಲ್ಲ. ಓಕೆ, ನಿನ್ನ ಮೈಂಡ್ ಇದಕ್ಕೆ ಫಿಕ್ಸ್ ಆಗ್ಬಿಟ್ಟಿರುತ್ತೆ, ಗಾರ್ಡ್ ಬಿಡೋದಕ್ಕೆ ಫಿಕ್ಸ್ ಆಗಿರುತ್ತೆ, ನಿನ್ನ ಮೈಂಡ್ ಇದಕ್ಕೆ ಫಿಕ್ಸ್ ಆಗಿರಲ್ಲ. ಯಾಕಂದ್ರೆ ನೀನ್ ಇದನ್ನ ಪ್ರಾಕ್ಟೀಸ್ ಮಾಡಿರಲ್ಲ, ಮೈಂಡಿಗೆ ಇದನ್ನ ಫೀಡ್ ಮಾಡಿರಲ್ಲ ನೀನು. ಸೊ ರಿಯಲ್ ಅಲ್ಲಿ ನೀನ್ ಅನ್ಕೋಬಹುದು ಓಕೆ ಹಿಡಿಬಹುದು ಅಂತ, ಬಟ್ ಅದ್ ಆಗೋದಿಲ್ಲ. ಸೊ ಇಲ್ಲೂ ಹಾಗೇನೆ. ಓಕೆ, ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ನಿಮಗೆ ಗೊತ್ತಾಗುತ್ತೆ 1:1 ಹೋಗುತ್ತಾ 1:2 ಹೋಗುತ್ತಾ ಅಂತ. 100 ಟ್ರೇಡ್ ಅಲ್ಲಿ 90 ಟ್ರೇಡ್ 1:1 ಹೋಗಿ 10 ಟ್ರೇಡ್ 1:2 ಹೋಯ್ತು ಅನ್ಕೊಳ್ಳಿ. ನಾನ್ ನೆಕ್ಸ್ಟ್ ನನ್ನ ಟ್ರೇಡಿಂಗ್ ಸ್ಟೈಲ್ ನಾನು ಚೇಂಜ್ ಮಾಡ್ಕೊಳ್ಳೋದು 1:1ಗೆ. ಯಾಕಂದ್ರೆ 90 ಟ್ರೇಡ್ ನಾನು ನೋಡಿದೀನಿ 1:1. ಆ 90 ಟ್ರೇಡ್ ಅಲ್ಲಿ ನಾನು 1:2 ಇಟ್ಕೊಂಡ್ಬಿಟ್ಟಿದ್ರೆ 90 ಟ್ರೇಡ್ ಲಾಸ್ ಆಗೋಗಿರೋದು. ಓಕೆ, ಸೊ ಈ ತರ ನೀವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಯು ಹ್ಯಾವ್ ಟು ಅಬ್ಸರ್ವ್ ಇಟ್. ಓಕೆ, ಸೊ ಬರುವಂತ ಲೆವೆಲ್ಸ್ ಗಳಲ್ಲಿ ನೀವು ಜಾಸ್ತಿ ಫೋಕಸ್ ಮಾಡ್ಬೇಕಾಗಿರೋದು ಮ್ಯಾನ್ಯುಯಲ್ ಆಗಿ ಯಾವ ಲೆವೆಲ್ ಜೊತೆಗೆ ಮರ್ಜ್ ಆಗುತ್ತಲ್ಲ, ಮ್ಯಾನ್ಯುಯಲ್ ಆಗಿ ನೀವು ಮಾರ್ಕ್ ಮಾಡುವಂತ ಸಪ್ಲೈ ಡಿಮ್ಯಾಂಡ್ ಝೋನ್ ರೆಸಿಸ್ಟೆನ್ಸ್ ಸಪೋರ್ಟ್ ಗಳು ಯಾವ ಲೆವೆಲ್ ಗಳಿಗೆ ಮರ್ಜ್ ಆಗುತ್ತೆ ಆ ಲೆವೆಲ್ಗೆ ಜಾಸ್ತಿ ಫೋಕಸ್ ಮಾಡ್ಬೇಕು. ಆ ಲೆವೆಲ್ ಬದಲಿರೋ ಬಿಟ್ಬಿಡಿ. ಇವಾಗ ನೋಡಿ ಇಷ್ಟೆಲ್ಲ ಆಯ್ತಲ್ಲ, ಇಲ್ಲೆಲ್ಲ ಈಗೆಲ್ಲ ಆಯ್ತು. ಓಕೆ, ಬಟ್ ನಾನು ಏನ್ ಮಾಡ್ತೀನಿ ಅಂದ್ರೆ ಇವಾಗ ನೋಡಿ ಇಲ್ಲಿ R2 ಮತ್ತೆ ಈಗ ಕ್ಯಾಮ್ರಾದಲ್ಲೇನೆ ಮಾರ್ಕೆಟ್ ಇಲ್ಲಿ ನೋಡಿ ಇಲ್ಲೆಲ್ಲೋ ಇದೆ. ಈಗ ಇದನ್ನೇ ಅಬ್ಸರ್ವ್ ಮಾಡೋಣ. ಮಾರ್ಕೆಟ್ ಇಲ್ಲೆಲ್ಲೋ ಇದೆ. ಓಕೆ, R4 ಇದೆ, ಐ ನೋ ಇಲ್ಲಿ R4 ಇದೆ ಕ್ಯಾಮ್ರಾ ಪ್ರಕಾರ. ನಾನು ಇವಾಗ R3 ಹಾಕೊಂಡೆ ಅನ್ಕೊಳ್ಳಿ. ಓಕೆ, ಸೊ ಇವಾಗ ಎಲ್ಲಾನು ಆಫ್ ಮಾಡ್ಬಿಟ್ಟು S1 S2 S3 ಇದನ್ನೆಲ್ಲ ಆಫ್ ಮಾಡ್ತೀನಿ, ಬರೀ R ಲೆವೆಲ್ ಇಟ್ಕೋತೀನಿ. ಓಕೆ, ಸೊ S3 ಹಾಕೋತೀನಿ, R3 ಹಾಕೋತೀನಿ, ಸಾರಿ. ಇಲ್ಲಿ ನೋಡ್ಬೋದು ಮಾರ್ಕೆಟ್ ಮೊನ್ನೆ ಟ್ರೇಡ್ ತಗೋಬೇಕಾರೆ ಇಲ್ಲಿಂದ ಇಲ್ಲಿ ನೋಡಿ ಸಿಂಪಲ್. ಓಕೆ, ನೀವೇನ್ ಮಾಡ್ತೀರಾ ಅಬ್ಸರ್ವ್ ಮಾಡಿ, ಈ ಟ್ರೇಡ್ ಗಳನ್ನೆಲ್ಲ ನೀವು ಪ್ಲಾನ್ ಮಾಡಕ್ ನೋಡ್ತೀರಾ. ಈ ಟ್ರೇಡ್ ಗಳಿಗೆ R3 EMA ಬ್ರೇಕ್ ಆಗೋಗ್ಬಿಟ್ಟಿದೆ. ಓಕೆ, ಬಟ್ ನಾನ್ ಏನ್ ಮಾಡ್ತೀನಿ ಅಂದ್ರೆ ಇನ್ನೂ ಇಲ್ಲಿ ಯಾವ್ದೇ ತರ ಲೆವೆಲ್ ಇಲ್ಲ. ನನ್ಗೆ ಇಲ್ಲಿ ಲೆವೆಲ್ ಇರೋದು ನಿಯರ್ ಯಾವ್ದು, ಈ ಲೆವೆಲ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತೀನಿ. ಸೊ ಈ ಲೆವೆಲ್ ನ ನೋಡಿದಾಗ ಓಕೆ ಗುರು ಕ್ಯಾಮ್ರಾ R4 ಇದೆ, ಓಕೆ ಪರ್ಫೆಕ್ಟ್. ದೆನ್ ಸ್ಟ್ಯಾಂಡರ್ಡ್ ನೋಡೋಣ ಗುರು, ಸ್ಟ್ಯಾಂಡರ್ಡ್ ಎಲ್ಲಿರ್ಬೋದು ನೋಡೋಣ ಅನ್ಬಿಟ್ಟು ಟ್ರೆಡಿಷನಲ್ ಹಾಕೋತೀನಿ.
ಟ್ರೆಡಿಷನಲ್ ಹಾಕೊಂಡಾಗ ನೋಡ್ತೀನಿ ಟ್ರೆಡಿಷನಲ್ R1 ನೋಡಿ ಇಲ್ಲೇ ಇದೆ. ದೆನ್ ಐ ವಿಲ್ ಫೋಕಸ್ ಆನ್ ದಿಸ್ ಲೆವೆಲ್ ಜಾಸ್ತಿ. ಸುಮ್ನೆ R2 EMA ಬ್ರೇಕ್ಔಟ್ ಆಯ್ತು, R3 EMA ಬ್ರೇಕ್ಔಟ್ ಆಯ್ತು, S3 EMA ಬ್ರೇಕ್ಔಟ್ ಆಯ್ತು, S1 EMA ಬ್ರೇಕ್ಔಟ್ ಆಯ್ತು ಅಂತ ಟ್ರೇಡ್ ತಗೊಳ್ಳೋದಲ್ಲ. ನೀವು ಮ್ಯಾನ್ಯುಯಲ್ ಆಗಿ ಮಾರ್ಕ್ ಮಾಡುವಂತ ರೆಸಿಸ್ಟೆನ್ಸ್ ಸಪೋರ್ಟ್ ಗಳು ಯಾವ್ದಕ್ಕೆ ಮರ್ಜ್ ಆಗಿದೆ, ಟ್ರೆಡಿಷನಲ್ ಲೆವೆಲ್ ಗಳು ಎಲ್ಲಿದೆ, ಇದನ್ನ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೇಕು. ಸೊ ಟ್ರೇಡಿಂಗ್ ಕೂತಾಗ ನೀವು ಟ್ರೇಡ್ ತಗೊಳ್ಳೋದಿಲ್ಲ, ಕರೆಕ್ಟ್ ಅಲ್ವಾ? ಇವಾಗ ಮಾರ್ಕೆಟ್ ಇಲ್ಲೆಲ್ಲೋ ಇತ್ತು ಅನ್ಕೊಳ್ಳಿ ಮಾರ್ಕೆಟ್, ಓಕೆ, ಇಲ್ಲೆಲ್ಲೋ ಇತ್ತು ಅಂದಾಗ ನಾನು ನೋಡ್ತೀನಿ ಗುರು. ಇನ್ ಕೇಸ್ ನೀವು ಗೇಮ್ ಚೇಂಜರ್ 2 ಫಾಲೋ ಮಾಡ್ತಾ ಇದ್ರೆ ನಾನು ನೋಡ್ತೀನಿ ಇವಾಗ, ಓಕೆ ಗುರು, ಓಕೆ ಇವಾಗ ಏನ್ ಮಾಡೋಣ, ಇಲ್ಲಿಂದ ಮಾರ್ಕೆಟ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ, ಯಾಕಂದ್ರೆ ಇಲ್ಲೊಂದು ಸಪ್ಲೈ ಝೋನ್ ಇದೆ. ಓಕೆ, ಮಾರ್ಕೆಟ್ ಇಲ್ಲಿದೆ, ಸೊ ಇಲ್ಲಿ ತನಕ ಬರ್ಬೇಕು. ಇವಾಗ ಅಲ್ಲಿ ತನಕ ಬಂದ್ರೆ ಅಲ್ಲಿ ಫಾಲ್ ಆಗುತ್ತಾ ಅಂತ ನಾನು ಇವಾಗ ಮ್ಯಾನ್ಯುಯಲ್ ಆಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಓಕೆ. ಬಟ್ ಫಾಲ್ ಆಗುತ್ತಾ ಅನ್ನೋದಕ್ಕೆ ಪ್ರಾಬಬಿಲಿಟಿ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಕ್ಯಾಮ್ರಲ್ ಲೆವೆಲ್ ನೋಡ್ತೀನಿ, ಟ್ರೆಡಿಷನಲ್ ಲೆವೆಲ್ ನೋಡ್ತೀನಿ. ಸೊ ಟ್ರೆಡಿಷನಲ್ ಲೆವೆಲ್ ನೋಡ್ತೀನಿ, ಓಕೆ R1 ಇದೆ. ಟ್ರೆಡಿಷನಲ್ ಲೆವೆಲ್ ಅಲ್ಲಿ R1 ಇಟ್ಸ್ ಮೇನ್ ಜಾಸ್ತಿ ಫೋಕಸ್ ಮಾಡುವಂತ ಲೆವೆಲ್. ಅಂಡ್ ಇದ್ರಲ್ಲಿ ಕ್ಯಾಮ್ರಲ್ ಲೆವೆಲ್ ಅಲ್ಲಿ ನೋಡ್ತೀನಿ R3 ಕೂಡ ಅಲ್ಲೇ ಇರುತ್ತೆ. ಓಕೆ, ಕ್ಯಾಮ್ರಲ್ ಲೆವೆಲ್ ಅಲ್ಲಿ ನೋಡ್ತೀನಿ R3 ಕೂಡ ಅಲ್ಲೇ ಇದೆ. ಸೊ ಈ ಲೆವೆಲ್, ಈ ಗ್ರೀನ್ ಲೆವೆಲ್ ನಾನು ಮಾರ್ಕ್ ಮಾಡಿದ್ದೀನಲ್ಲ, ತುಂಬಾ ಅಂದ್ರೆ ತುಂಬಾ ಸ್ಟ್ರಾಂಗ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಬನ್ನಿ, ಓಕೆ, ಇಲ್ಲಿ ಬಂದಾಗ ಇಲ್ಲಿ ನಾನು ಇವಾಗ ಸಪೋರ್ಟ್ ನ ಮಾರ್ಕ್ ಮಾಡ್ತೀನಿ. ಓಕೆ, ಇಲ್ಲಿ ಸಪೋರ್ಟ್ ಮಾರ್ಕ್ ಮಾಡ್ತೀನಿ. ಓಕೆನಾ, ನನಗೆ ಗೊತ್ತಿಲ್ಲ ಗುರು ಕ್ಯಾಮ್ರಲ್ ಲೆವೆಲ್ ಎಲ್ಲಿದೆ, ಟ್ರೆಡಿಷನಲ್ ಲೆವೆಲ್ ಎಲ್ಲಿದೆ ನನಗೆ ಗೊತ್ತಿಲ್ಲ. ಓಕೆ, ಸೊ ನಾನು ಏನ್ ಮಾಡ್ತೀನಿ ಅಂದ್ರೆ ಈಗ ಇಲ್ಲಿ ಮಾರ್ಕ್ ಮಾಡಿದಂತ ಲೆವೆಲ್, ನಾನ್ ಮಾರ್ಕ್ ಮಾಡಿರುವಂತ ಲೆವೆಲ್ ಸ್ಟ್ರಾಂಗ್ ಇದೆಯಾ ಇಲ್ವಾ ಅಂತ ಅಬ್ಸರ್ವ್ ಮಾಡ್ತೀನಿ. ಈ ಲೆವೆಲ್ ಸ್ಟ್ರಾಂಗ್ ಇದೆಯಾ ಇಲ್ವಾ ಅಂತ ನೋಡ್ತೀನಿ. ಓಕೆ, ಸೊ ಈ ಲೆವೆಲ್ ಸ್ಟ್ರಾಂಗ್ ಇದೆಯಾ ಇಲ್ವಾ ನೋಡ್ತೀನಿ. ಸೊ ಇಲ್ಲಿ ಅಬ್ಸರ್ವ್ ಮಾಡಿದಾಗ ಎಸ್ ಸಪೋರ್ಟ್, ಓಕೆ, ಅಂಡ್ ಇಲ್ಲಿ ನೋಡಿ ನಾನು ಎಕ್ಸ್ಪ್ಯಾಂಡ್ ಮಾಡ್ತೀನಿ ಸಪೋರ್ಟ್. ಓಕೆ, ಮಾರ್ಕೆಟ್ ಇವಾಗ ಇಲ್ಲಿಗೆ ಬಂದಿದೆ. ಇವಾಗ ಏನ್ ಮಾಡ್ತೀನಿ ಅಂದ್ರೆ ಕ್ಯಾಮ್ರಲದಲ್ಲಿ ಆರ್ನೆಲ್ಲ ತೆಗಿತೀನಿ. ಓಕೆ, ಯಾಕಂದ್ರೆ ಅದು ರೆಸಿಸ್ಟೆನ್ಸ್ ಗಳು, ನಾನು ಸಪೋರ್ಟ್ ಗಳನ್ನ ನೋಡ್ತೀನಿ. S1 S2 S3 S4 S5 ನೋಡ್ತೀನಿ. ಬನ್ನಿ ಇಲ್ಲಿ ಸಿ ದಿಸ್ S2 ಕ್ಯಾಮ್ರಲ್ ಲೆವೆಲ್ ಮರ್ಜ್ ಆಗ್ತಾ ಇದೆ. S2 ಕ್ಯಾಮ್ರಲ್ ಲೆವೆಲ್ ನಾನು ಮ್ಯಾನ್ಯುಯಲ್ ಅಲ್ಲಿ ಮಾರ್ಕ್ ಮಾಡಿದಂತ ಸಪೋರ್ಟ್ ಗೆ ಮರ್ಜ್ ಆಗ್ತಾ ಇದೆ. ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಗಳು ವಿಡಿಯೋಸ್ ಅಲ್ಲಿ ತುಂಬಾ ಹೇಳ್ಕೊಟ್ಟಿದ್ದೀನಿ, ಅದನ್ನ ಹೇಗೆ ಮಾರ್ಕ್ ಮಾಡ್ಬೇಕಂತ ಹೋಗಿ ನೋಡಿ. ಓಕೆ, ಮರ್ಜ್ ಆಗ್ತಾ ಇದೆ. ಓಕೆ, ಒಂದು ಕನ್ಫರ್ಮೇಶನ್ ಸಿಕ್ತು. ದೆನ್ ಐ ವಿಲ್ ಪ್ಲಾನ್ ಫಾರ್ EMA ಬ್ರೇಕ್ಔಟ್ ಟ್ರೇಡ್ ಗಳಿಗೆ ತಗೋತೀನಿ, ಪ್ಲಾನ್ ಮಾಡ್ತೀನಿ. ಓಕೆ, ಅಂಡ್ ಇವಾಗ ಏನ್ ಮಾಡ್ತೀನಿ ಅಂದ್ರೆ ಟ್ರೆಡಿಷನಲ್ ಒಂದ್ಸತಿ ನೋಡ್ತೀನಿ. ಓಕೆ, ಟ್ರೆಡಿಷನಲ್ ನೋಡ್ತೀನಿ. ಇನ್ ಕೇಸ್ ಟ್ರೆಡಿಷನಲ್ ಮರ್ಜ್ ಆಗಿತ್ತು ಅನ್ಕೊಳ್ಳೋಣ. ಓಕೆ, ಸೊ ಟ್ರೆಡಿಷನಲ್ ನಿಮಗೆ ಸಿಗಲ್ಲ. ಓಕೆ, ಟ್ರೆಡಿಷನಲ್ ಎಲ್ಲಿ ಇಲ್ಲ ಅಲ್ಲ ಗುರು, ಇಲ್ಲಿ. ಸೊ ಟ್ರೆಡಿಷನಲ್ ಇಲ್ಲ, ಟ್ರೆಡಿಷನಲ್ ನೋಡಿ ಇಲ್ಲಿದೆ, ಕರೆಕ್ಟಾ, ಇಷ್ಟು ದೂರ ಇದೆ. ಸೊ ನನ್ಗೆ ಏನ್ ಮಾಡ್ತೀನಿ ಅಂದ್ರೆ ಈ ಟ್ರೇಡ್ ನ ಕ್ಯಾಮ್ರೆಲ್ಲ ನಿಮ್ಗೆ ಕನ್ಫರ್ಮೇಶನ್ ಕೊಟ್ಟಿದೆ, ದೆನ್ ಇದು ನಿಮಗೆ ಕನ್ಫರ್ಮೇಶನ್ಸ್ ಕೊಟ್ಟಿದೆ, ಯಾವುದು ಮ್ಯಾನ್ಯುಯಲ್ ಆಗಿ ಮಾರ್ಕ್ ಮಾಡಿರೋಂಥದ್ದು. ಬಟ್ ಇಲ್ಲಿ ನಾನು ಎಸ್ ಟ್ರೆಡಿಷನಲ್ ಇಲ್ವಲ್ಲ ಇವಾಗ. ಸೊ ಲೆಟ್ಸ್ ವೇಟ್ ಫಾರ್ ಈ ಬೊಲಿಂಜರ್ ಬ್ಯಾಂಡ್ ಯಾವ್ದಾದ್ರು ಕೊಟ್ಟಿದ್ಯಾ ನೋಡಿದ್ರೆ ಬೊಲಿಂಜರ್ ಬ್ಯಾಂಡ್ ಕೊಟ್ಟಿರುತ್ತೆ. ಸೊ ಅವಾಗ ಆ ಕನ್ಫರ್ಮೇಶನ್ ಬರುತ್ತೆ ಟ್ರೆಡಿಷನಲ್ ಬದಲು. ಅಂಡ್ ಟ್ರೆಡಿಷನಲ್ಗೂ ಮತ್ತೆ ಕ್ಯಾಮ್ರೆಲಾಗೂ ಅಷ್ಟೊಂದೇನು ಗ್ಯಾಪ್ ಇಲ್ಲ. ಕ್ಯಾಮ್ರೆಲ್ ಅದು ಇಲ್ಲಿದ್ರೆ ಟ್ರೆಡಿಷನಲ್ ಇಲ್ಲಿದೆ, ಅಷ್ಟು ಗ್ಯಾಪ್ ಇಲ್ಲ. ಬಟ್ ಇನ್ ಕೇಸ್ ನಿಮ್ದು ಏನಾದ್ರು ಇಲ್ಲಿ ಸ್ಟಾಪ್ ಲಾಸ್ ಹೊಡಿತು ಅನ್ಕೊಳ್ಳೋಣ, ಇನ್ ಕೇಸ್ ಈ ಟ್ರೇಡ್ ನಿಮ್ದು ಇಲ್ಲಿ ಸ್ಟಾಪ್ ಲಾಸ್ ಹೊಡಿತು ಅನ್ಕೊಳ್ಳೋಣ, ನೆಕ್ಸ್ಟ್ ಟ್ರೇಡ್ ನ ಇಲ್ಲಿ ಪ್ಲಾನ್ ಮಾಡಿ. ಸಿಂಪಲ್, ಈ ಲೆವೆಲ್ಗೆ ಮೇನ್ ಫೋಕಸ್ ಮಾಡಿ. ಓಕೆ, ಇಲ್ಲಿ ಕ್ಯಾಮ್ರೆಲ್ಲ S3 ಇದೆ, ಇಲ್ಲಿ S3 ಇದೆ, ಇದು ಕ್ಯಾಮ್ರೆಲ್ಲ S4 ಇದೆ ಅಂತ ಅನ್ಕೊಂಡ್ ಕೂತ್ಕೊಳ್ಳೋ ಬದಲು ಪ್ಯೂರ್ ಸ್ಟ್ಯಾಂಡರ್ಡ್ ಲೆವೆಲ್ ಇದೇನಿದೆಯಲ್ಲ ಈ ಲೆವೆಲ್ ನ ಫೋಕಸ್ ಮಾಡಿ. ಇನ್ ಕೇಸ್ ಇದು ಸ್ಟಾಪ್ ಲಾಸ್ ಹೊಡಿದ್ರೆ ಓಕೆ ಹೊಡಿತು. ಇಲ್ಲಿ ಯಾಕೆ ಅದು ಸ್ಟಾಪ್ ಲಾಸ್ ಹೊಡೆದಿಲ್ಲ ಅಂದ್ರೆ ದ ಮೇನ್ ರೀಸನ್ ನೀವು ಪ್ರೀವಿಯಸ್ಲಿ ಮ್ಯಾನ್ಯುಯಲಿ ಮಾರ್ಕ್ ಮಾಡಿರುವಂತ ಸಪೋರ್ಟ್ ತುಂಬಾ ಅಂದ್ರೆ ತುಂಬಾ ಸ್ಟ್ರಾಂಗ್ ಇರುತ್ತೆ. ಅಂಡ್ ಸಾರಿ ಗೈಸ್, ಇವಾಗ ನಾನು ಇದು ಮಾತಾಡ್ತಾ ಇರೋದು ಸಪೋರ್ಟ್ ಬಗ್ಗೆ. ಇನ್ ಕೇಸ್ ಅಲ್ಲಿ ಯಾವ್ದಾದ್ರು ಹಿಂದೆ ನಾನು ರೆಸಿಸ್ಟೆನ್ಸ್ ಅಂದಿದ್ರೆ ಸಾರಿ, ಅಂದ್ರೆ ಈ ಲೆವೆಲ್ಗೆ. ಓಕೆ, ಸೊ ಗೊತ್ತಾಗಲ್ಲ ಅದಂಗೆ ಮಾತಾಡ್ತಾ ಸೊ ಒಂದೇ ಸ್ಟ್ರೆಚ್ ಅಲ್ಲಿ ಮಾತಾಡ್ತೀವಲ್ಲ ಅದಕ್ಕೆ. ಓಕೆನಾ, ಸಿಂಪಲ್. ಸೊ ಟ್ರೆಡಿಷನಲ್ ಅಂಡ್ ಕ್ಯಾಮ್ರೆಲ್ಲ ಎರಡನ್ನು ಮರ್ಜ್ ಮಾಡ್ಕೊಂಡು ಈಗ ನಿಮ್ಗೆ ಬ್ರೋ ಕನ್ಫ್ಯೂಷನ್ ಆಗುತ್ತೆ, ಎಲ್ಲ ನಿಯರ್ ಇರುತ್ತೆ, ಏನ್ ಮಾಡೋದು ಅಂತ ಟೈಮಲ್ಲಿ ಸ್ಕ್ಯಾಲ್ಪ್ ಮಾಡ್ಬೇಕು. ಅಂಡ್ ಇನ್ನೊಂದು ಅಬ್ಸರ್ವ್ ಮಾಡಿ, ಕ್ಯಾಮ್ರೆಲ್ಲ ಯಾವ್ದೋ ಒಂದು ಲೆವೆಲ್ ಟ್ರೆಡಿಷನಲ್ ಲೆವೆಲ್ ಹತ್ತತ್ರ ಇತ್ತು ಅಂದ್ರೆ, ಫಾರ್ ಎಕ್ಸಾಂಪಲ್ ಈ ಕ್ಯಾಮ್ರೆಲ್ಲ ಲೆವೆಲ್ S4 ಮತ್ತೆ ಟ್ರೆಡಿಷನಲ್ ಲೆವೆಲ್ S1 ಹತ್ತತ್ರ ಇಟ್ಕೊಳ್ಳಿ, ಎಕ್ಸಾಂಪಲ್ ಕೊಡ್ತಾ ಇರೋದು ನಾನು. ಆಗ ಈ ಒಂದು ಲೆವೆಲ್ ತುಂಬಾ ಸ್ಟ್ರಾಂಗ್ ಆಗುತ್ತೆ. ಇನ್ ಕೇಸ್ ನಿಮ್ಗೆ ಇಲ್ಲಿ ಟ್ರೇಡ್ ತಗೋತೀರಾ, ಇಲ್ಲಿ ಟ್ರೇಡ್ ತಗೊಂಡಿರೋದು ಮ್ಯಾನ್ಯುಯಲ್ ಆಗಿ ಮಾರ್ಕ್ ಮಾಡಿರುವಂತ ಸಪೋರ್ಟ್ ಗಳು ಮರ್ಜ್ ಆಗ್ತಾ ಇದೆ. ಸೊ ದಟ್ಸ್ ವೈ ಮ್ಯಾನ್ಯುಯಲ್ ಆಗಿ ಮಾರ್ಕ್ ಮಾಡಿರುವಂತ ಸಪೋರ್ಟ್ ಇಲ್ಲಿ ಇಲ್ಲ ಅಂದಿದ್ರೆ ಈ ಟ್ರೇಡ್ ಗಳನ್ನ ಮುಟ್ಟೋದಕ್ಕೆ ಹೋಗಲ್ಲ. ಓಕೆ, ಸೊ ನಾನ್ ಹೇಳ್ತಾ ಇರೋದು ಕ್ಯಾಮ್ರೆಲ್ಲ ಲೆವೆಲ್ಸ್, ಟ್ರೆಡಿಷನಲ್ ಲೆವೆಲ್ಸ್ ಅಂಡ್ ನೀವ್ ಮಾರ್ಕ್ ಮಾಡುವಂತ ಲೆವೆಲ್ಸ್ ಗಳು
ಹತ್ತತ್ರ ಇದ್ರೆ ಮರ್ಜ್ ಆಗ್ತಾ ಇದ್ರೆ ಆಗ ಆ ಲೆವೆಲ್ ತುಂಬಾ ಸ್ಟ್ರಾಂಗ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನೀವು ರೆಸಿಸ್ಟೆನ್ಸ್ ಸಪೋರ್ಟ್ ನ ಮಾರ್ಕ್ ಮಾಡ್ತೀರಾ ಅನ್ಕೊಳ್ಳೋಣ, ಮಾಮೂಲಿ ನಾರ್ಮಲ್ ಆಗಿ ಲೈನ್ ಹಾಕೊಂಡು ಮಾರ್ಕ್ ಮಾಡ್ತೀರಾ. ಮಾರ್ಕ್ ಮಾಡಾದ್ಮೇಲೆ ನೀವು ಮಾರ್ಕ್ ಮಾಡಿರೋ ಲೈನ್ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋಕೆ ಕ್ಯಾಮ್ರೆಲ್ಲ ಯೂಸ್ ಮಾಡಿ. ನೀವು ಮಾರ್ಕ್ ಮಾಡಿರೋ ಲೆವೆಲ್ ಮತ್ತೆ ಕ್ಯಾಮ್ರೆಲ್ಲದ್ ಯಾವ್ದಾದ್ರು ಲೆವೆಲ್ ಹತ್ರ ಇತ್ತು ಅಂದ್ರೆ ಅವಾಗ ಕ್ಯಾಮ್ರೆಲ್ಲದು ಆ ಲೈನ್ ನ ಫೋಕಸ್ ಮಾಡಿ. ಫಾರ್ ಎಕ್ಸಾಂಪಲ್, ನೀವು ಮಾರ್ಕ್ ಮಾಡೋ ಲೆವೆಲ್ ಇಲ್ಲಿದೆ, ಕ್ಯಾಮ್ರೆಲ್ಲದು R3 ಇಲ್ಲಿತ್ತು ಅನ್ಕೊಳ್ಳೋಣ. ಸೊ ಅವಾಗ R3 EMA ಬ್ರೇಕ್ಔಟ್ ಆಗುವಂತ ಟ್ರೇಡ್ ಗೆ ಜಾಸ್ತಿ ಫೋಕಸ್ ಮಾಡಬೇಕು. ನೀವು ಮ್ಯಾನ್ಯುಯಲಿ ಮಾರ್ಕ್ ಮಾಡಿರುವಂತ ರೆಸಿಸ್ಟೆನ್ಸ್ ಅಲ್ಲೇ ಇದೆ, R3 ಅಲ್ಲೇ ಇದೆ. ಇನ್ ಕೇಸ್ ಅದೇ ಜಾಗದಲ್ಲಿ ಸ್ಟ್ಯಾಂಡರ್ಡ್ ಇತ್ತು ಅನ್ಕೊಳ್ಳಿ, ಪಿವೋಟ್ ಸ್ಟ್ಯಾಂಡರ್ಡ್ ಲೈನ್ ಯಾವ್ದೋ ಒಂದಿತ್ತು, R1 ಇತ್ತು ಅನ್ಕೊಳ್ಳಿ. R1 ಇತ್ತು ಅಂದಾಗ ಅವಾಗ ನೀವು ಜಾಸ್ತಿ ಫೋಕಸ್ ಮಾಡ್ಬೇಕಾಗಿರೋದು ನಿಮ್ಮ ಮ್ಯಾನ್ಯುಯಲ್ ಲೈನು R3 R1 ಒಂದೊಂದು ಮೇಲ್ಮೇಲೆ ಇತ್ತು ಅನ್ಕೊಳ್ಳೋಣ. ಓಕೆ, ಸೊ ಇವಾಗ ನಾನು ಇದನ್ನ ಡ್ರಾಯಿಂಗ್ ಮೂಲಕ ತೋರಿಸ್ತೀನಿ, ಇವೆಲ್ಲನೂ ಕೂಡ ಅಬ್ಸರ್ವ್ ಮಾಡ್ಬೇಕು. ಸಿ ದಿಸ್ ಒನ್, ಇದು ನೀವು ಮ್ಯಾನ್ಯುಯಲ್ ಆಗಿ ಮಾರ್ಕ್ ಮಾಡಿರೋದು, ಇದು R3 ಕ್ಯಾಮ್ರೆಲ್ಲ ಅನ್ಕೊಳ್ಳೋಣ, ಇದು R1 ಅನ್ಕೊಳ್ಳೋಣ. ಓಕೆ, ಅರ್ಥ ಮಾಡ್ಕೊಳ್ಳಿ, ಮೂರು ಹತ್ತತ್ರನೇ ಇದೆ ಅಂದ್ರೆ ಇದು ಒಂದು ಸ್ಟ್ರಾಂಗ್ ಝೋನ್. ಸೊ ಏನ್ ಮಾಡಿ ಅಂದ್ರೆ ನೀವು ಒಂದು ರೆಕ್ಟಾಂಗುಲರ್ ಹಾಕೊಂಡ್ಬಿಡಿ ಇದಕ್ಕೆ. ಓಕೆ, ಸೊ ಏನಾಗೋ ಚಾನ್ಸಸ್ ಇರುತ್ತೆ, ಇವಾಗ ಮಾರ್ಕೆಟ್ ನೋಡಿ ಇಲ್ಲಿಂದ ಬಂದು EMA ಬ್ರೇಕ್ಔಟ್ ಆಗೋ ಚಾನ್ಸಸ್ ಇರುತ್ತೆ, ಆರ್ ಇಲ್ಲಿಂದ ಬಂದು ಹೀಗೆ EMA ಬ್ರೇಕ್ಔಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಕೊಡುವಂತ ನೀವು ಏನಂತಾರೆ ಜಾಸ್ತಿ ಇಂಪಾರ್ಟೆನ್ಸ್ ನ ಈ ತರ ಆಗೋ ಸಿನಾರಿಯೋಗೆ ಕೊಡ್ಬೇಕು. ಅಂದ್ರೆ ಫಸ್ಟ್ ಇಂಪಾರ್ಟೆಂಟ್ ಆಗೋದು, ನೀವು ಮ್ಯಾನ್ಯುಯಲ್ ಆಗಿ ಮಾರ್ಕ್ ಮಾಡೋದನ್ನ ಸೈಡಿಗೆ ಇಟ್ಬಿಡೋಣ. ಫಸ್ಟ್ ಇಂಪಾರ್ಟೆನ್ಸ್ ಕೊಡೋದು ನಾವು ಸ್ಟ್ಯಾಂಡರ್ಡ್ ಲೆವೆಲ್ಸ್ ಗಳಿಗೆ, ಆಮೇಲೆ ಕ್ಯಾಮ್ರೆಲ್ಲ ಲೆವೆಲ್ಸ್ ಗಳಿಗೆ. ಸೊ ಅದು ಎಲ್ಲಾನು ಕೂಡ ಹತ್ತತ್ರ ಇದ್ದು ನಿಮ್ಮ ಮ್ಯಾನ್ಯುಯಲ್ ಲೆವೆಲ್ ಮ್ಯಾಚ್ ಆಗ್ತಾ ಇದ್ರೆ ದೆನ್ ಆ ಒಂದು ಝೋನ್ ತುಂಬಾ ಇಂಪಾರ್ಟೆಂಟ್ ಅಂತ ಅರ್ಥ. ನಾನು ಅವಾಗ್ಲೇ ತೋರ್ಸಿದ್ನಲ್ಲ, R4 ಕ್ಯಾಮ್ರೆಲ್ಲ ಲೆವೆಲ್, R1 ಸ್ಟ್ಯಾಂಡರ್ಡ್ ಲೆವೆಲ್ ಮರ್ಜ್ ಆಗ್ತಾ ಇತ್ತು, ಹತ್ತತ್ರ ಇತ್ತು. ನಾನ್ ಮಾರ್ಕ್ ಮಾಡಿದಂತ ಸಪ್ಲೈ ಝೋನ್ ಹತ್ತತ್ರ ಇತ್ತು, ದೆನ್ ಅದು ತುಂಬಾ ಇಂಪಾರ್ಟೆಂಟ್ ಕೊಡುತ್ತೆ ಅಂತ ಅರ್ಥ. ಅದು ತುಂಬಾ ಅಂದ್ರೆ ತುಂಬಾ ಸ್ಟ್ರಾಂಗ್ ಝೋನ್ ಅಂತ ಅರ್ಥ. ಅಲ್ಲಿ EMA ಬ್ರೇಕ್ಔಟ್ ಆದ್ರೆ ನಿಮ್ಗೆ ಟ್ರೇಡ್ ತಗೊಂಡ್ರೆ ಒಳ್ಳೆ ಚಾನ್ಸ್ ಇರುತ್ತೆ, ಒಳ್ಳೆ ಪ್ರಾಬಬಿಲಿಟಿ ಇರುತ್ತೆ ಅಂತ ಅರ್ಥ. ಸೊ ಇವಾಗ ನಾನು ಹೇಗ್ ಮಾಡ್ತೀನಿ ಅಂದ್ರೆ, ಆ ಯೂಸ್ ಗೇಮ್ ಚೇಂಜರ್ 1 ನಲ್ಲಿ ಟ್ರೇಡ್ ತಗೋತೀನಿ ಫಿಪ್ ಗಳಲ್ಲಿ. ಇನ್ ಕೇಸ್ R2 EMA ಬ್ರೇಕ್ಔಟ್ ಆಗುತ್ತೆ, R1 EMA ಬ್ರೇಕ್ಔಟ್ ಆಗುತ್ತೆ ಕ್ಯಾಮ್ರೆಲ್ಲ ಲೆವೆಲ್ಸ್, ಅವಾಗ ಏನ್ ಮಾಡ್ತೀನಿ ಅಂದ್ರೆ ನಾನು ಅಲ್ಲಿ ನೋಡ್ತೀನಿ ಹಿಂದೆ ಇರುವಂತ ಝೋನ್ಸ್ ಗಳು, ಯಾವ ಝೋನ್ಸ್ ಗಳು ಇದಕ್ಕೆ ಮ್ಯಾಚ್ ಆಗ್ತಾ ಇದೆ. ಅಂಡ್ ಈ R4 R3 R2 ಹತ್ರ ಏನಾದ್ರು ಸ್ಟ್ಯಾಂಡರ್ಡ್ ಲೆವೆಲ್ಸ್ ಹತ್ರ ಇದೆಯಾ, ಆ ಸ್ಟ್ಯಾಂಡರ್ಡ್ ಲೆವೆಲ್ಸ್ ದೂರ ಇದೆಯಾ ನೋಡ್ತೀನಿ. ಸ್ಟ್ಯಾಂಡರ್ಡ್ ಲೆವೆಲ್ಸ್ ದೂರ ಇತ್ತು ಅಂದ್ರೆ ಡೆಫಿನೆಟ್ಲಿ ಟ್ರೆಂಡ್ ಅಗೇನೆಸ್ಟ್ ನಾನು ತಗೋತಾ ಇದೀನಿ, ಇಲ್ಲಿಂದ ಬರೀ ಸ್ಕ್ಯಾಲ್ಪ್ ಮಾಡೋದಕ್ಕೆ ಅಷ್ಟೇ ಆಗುತ್ತೆ, ಹೋಲ್ಡ್ ಮಾಡಕ್ಕೆಲ್ಲ ಆಗಲ್ಲ ಅಂದ್ಬಿಟ್ಟು ಐ ವಿಲ್ ವೇಟ್ ಆರ್ ಎಲ್ಸ್ ಐ ವಿಲ್ ಸ್ಕ್ಯಾಲ್ಪ್ ಅಷ್ಟೇನೆ. ಅದೇ ಪಿವೋಟ್ ಸ್ಟ್ಯಾಂಡರ್ಡ್ ಲೆವೆಲ್ ಹತ್ರ ಮಾರ್ಕೆಟ್ ಬಂದಾಗ ಐ ವಿಲ್ ಚೆಕ್ ಆಲ್ ದ ಪ್ರೊಬಬಿಲಿಟೀಸ್. ಅಲ್ಲಿ ಕ್ಯಾಮ್ರೆಲ್ಲ ಲೆವೆಲ್ ಇದೆಯಾ, ಓಕೆ R4 ಲೆವೆಲ್ ಇದೆ ಕ್ಯಾಮ್ರೆಲ್ಲ, ಓಕೆ R1 ಸ್ಟ್ಯಾಂಡರ್ಡ್ ಲೆವೆಲ್ ಅಲ್ಲೇ ಇದೆ, ಸಪ್ಲೈ ಝೋನ್ ಅಲ್ಲೇ ಇದೆ, ಕನ್ಫರ್ಮೇಶನ್ ಜಾಸ್ತಿ, ಯು ಕ್ಯಾನ್ ಹೋಲ್ಡ್ ಫಾರ್ 1:2 ಗಿಂತ ಜಾಸ್ತಿ ಹೋಲ್ಡ್ ಮಾಡಬಹುದು. ಓಕೆ, ಸೊ ಹೋಪ್ ಅರ್ಥ ಆಯ್ತು ಅಂತ ಅನ್ಕೋತೀನಿ. ನೀವು ಗೇಮ್ ಚೇಂಜರ್ 2 ನೆಲ್ಲ ಇವಾಗ ಹೋಗಿ ನೋಡಿದ್ರೆ ಇನ್ನ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಇಲ್ಲಿ ನೀವು ಈ ಪಿವೋಟ್ ಲೈನ್ ಅಂತ ನೋಡಿದ್ರಿ, ಪಿವೋಟ್ ಪಾಯಿಂಟ್ ಸ್ಟ್ಯಾಂಡರ್ಡ್ ಅಂತ, ಕರೆಕ್ಟಾ? ಈ ಪಿವೋಟ್ ಪಾಯಿಂಟ್ ಸ್ಟ್ಯಾಂಡರ್ಡ್ ಏನಿದೆಯಲ್ಲ, ಈ ಪಿವೋಟ್ ಪಾಯಿಂಟ್ ಸ್ಟ್ಯಾಂಡರ್ಡ್ ಒಂಥರ ಸೆಂಟ್ರಲ್ ಲೈನ್ ಇದ್ದಂಗೆ, ಸೆಂಟರ್ ಆಫ್ ಅಟ್ರಾಕ್ಷನ್ ಇದ್ದಂಗೆ. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಪಿವೋಟ್ ಲೈನ್ಸ್ ಗಳು ಅಷ್ಟೇ, ಮಾರ್ಕೆಟ್ ಮೇಲಿಂದ ಬರ್ಬೇಕಾದ್ರೆ ಇದು ಸಪೋರ್ಟ್ ಆಗಿ ವರ್ಕ್ ಆಗೋ ಚಾನ್ಸಸ್ ಇರುತ್ತೆ, ಮಾರ್ಕೆಟ್ ಹೀಗೆ ಬರ್ಬೇಕಾದ್ರೆ ಇದು ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುವಂತ ಚಾನ್ಸಸ್ ಇರುತ್ತೆ. ಬಟ್ ದ ಥಿಂಗ್ ಏನು ಅಂದ್ರೆ ಇದ್ರ ಮೇಲೆ ಅಷ್ಟೊಂದು ಕಾನ್ಫಿಡೆನ್ಸ್ ಇಡೋದಕ್ಕಾಗಲ್ಲ. ಸೊ ದಟ್ಸ್ ವೈ ಮೆನಿ ಆಫ್ ದಮ್ ಯೂಸ್ CPRs. ಯಾಕಂದ್ರೆ CPRs ಅಲ್ಲಿ ಇನ್ನ ಒಂದು 2 ಲೈನ್ ಇರುತ್ತೆ. ಓಕೆ, BC ಅಂಡ್ TC ಅಂಡ್ ಈ ಮಿಡಲ್ ಇರೋದು ಪಿವೋಟ್ ಅಂತ. ಸೊ ಏನಾಗುತ್ತೆ ಗೊತ್ತಾ, ಇಲ್ಲಿ ನಾನು ನಿಮ್ಗೆ ಒಂದು ಟ್ರಿಕ್ ಹೇಳ್ಕೊಡ್ತೀನಿ. ಓಕೆ, ಕೊನೆವರೆಗೂ ಈ ವಿಡಿಯೋಸ್ ನ ಏನಕ್ಕೆ ನೋಡ್ಬೇಕು ಅಂದ್ರೆ ಲಾಸ್ಟ್ ನಾನು ಒಂದು ಟ್ರಿಕ್ ಹೇಳ್ತಾ ಇರ್ತೀನಿ, ಅದನ್ನ ನೀವು ಅಬ್ಸರ್ವ್ ಮಾಡ್ಬೇಕು. ಇದು ನೋಡಿ, ಇದು ಪಿವೋಟ್ ಲೈನ್. ಓಕೆ, ಈ BC/TC ಅಂತ CPR ಅಲ್ಲಿ ಇರುತ್ತೆ. ಓಕೆ, ಸೊ ಏನಾಗುತ್ತೆ ಅಂದ್ರೆ ಈ ಪಿವೋಟ್ ಲೈನು ಏನಾದ್ರೂ ನಮಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ಬೇಕಾ ಕೊಡ್ಬಾರ್ದ ಅಂತ ಹೇಗ್ ಗೊತ್ತಾಗುತ್ತೆ ಅಂದ್ರೆ, ಲೆಟ್ಸ್ ಇಮ್ಯಾಜಿನ್ ಈ ಪಿವೋಟ್ ಲೈನು ಮತ್ತೆ ಕ್ಯಾಮ್ರೆಲ್ ಅದ್ ಯಾವ್ದೋ ಒಂದು ಲೈನು ಈ ಪಿವೋಟ್ ಲೈನಿಗೆ ಮರ್ಜ್ ಆಗಿತ್ತು ಅಂದ್ರೆ ದೆನ್ ಈ ಒಂದು ಝೋನ್ ತುಂಬಾ ಇಂಪಾರ್ಟೆಂಟ್ ಅಂತ. ಹೇಗೆ ಅಂದ್ರೆ ನಾನು ಇವಾಗ CPRದು 3 ಲೈನ್ ಹಾಕೋತೀನಿ. ಓಕೆ, CPRದು ಒಂದು BC ಅಂತ, ಇದು PP ಅಂತ, ಇದು TC ಅಂತ. ಓಕೆ, ಇದ್ರದ್ದು ನಾನು ಚೇಂಜ್ ಮಾಡ್ತೀನಿ ಕಲರ್, ರೆಡ್ ಪಿವೋಟ್. ಓಕೆ, ಇದು ಪಿವೋಟ್, ಇದು BC/TC ಅಂತ. ಓಕೆನಾ, BC/TC ಅಂತ ಈ 3 ಲೈನ್ CPR ಇರುತ್ತೆ. ಓಕೆ, CPRದು ಸಪರೇಟ್ ವಿಡಿಯೋ ಮಾಡ್ತೀನಿ, ನೋ ವರೀಸ್. ಓಕೆ, ಅಂಡ್ ಗೇಮ್ ಚೇಂಜರ್ 3 10K ಗೆ ಬಂದೇ ಬರುತ್ತೆ, ನೋ ವರೀಸ್. ಓಕೆ, ಇವಾಗ ನೋಡಿ ಮಾರ್ಕೆಟ್ ಇಲ್ಲಿಂದ ಬಂತು ಅನ್ಕೊಳ್ಳೋಣ, ಇಲ್ಲಿಗೆ ಟಚ್ ಆಗಿ EMA ಬ್ರೇಕ್ಔಟ್ ಆಯ್ತು ಅನ್ಕೊಳ್ಳೋಣ ಪಿವೋಟ್ ಜೊತೆಗೆ. ಪಿವೋಟ್ ಪಾಯಿಂಟ್ ಅಂದ್ರೆ P ಅಂತ ಇರುತ್ತೆ. ಓಕೆ,
ಅಲ್ಲಿ ಹಂಗ ಆದಾಗ ಏನಾಗುತ್ತೆ ಅಂದ್ರೆ ಇನ್ ಕೇಸ್ ಅಲ್ಲಿ ಏನಾದ್ರು R3 ಅವ್ರ R2 ಮರ್ಜ್ ಆಗಿತ್ತು ಅನ್ಕೊಳ್ಳಿ, ಆ ಪಿವೋಟ್ ಜೊತೆಗೆ ಅವ್ರ ಹತ್ತತ್ರಕ್ಕಿತ್ತು ಅನ್ಕೊಳ್ಳಿ, ದೆನ್ ಅವಾಗ ಆ R2 ಲೆವೆಲ್ ಯಾವ ಮರ್ಜ್ ಆಗಿರುತ್ತಲ್ಲ ಆ ಝೋನ್ ತುಂಬಾ ಇಂಪಾರ್ಟೆಂಟ್ ಅಂತ. ಓಕೆ, ಸೊ ಈ ತರ ಕನ್ಫರ್ಮೇಶನ್ಸ್ ಗಳನ್ನ ಜಾಸ್ತಿ ಮಾಡ್ಬೇಕು. ನಾನು ತೋರಿಸ್ತೀನಿ, ಬಟ್ ಇದು ಈ ಟ್ರೇಡ್ಸ್ ಗಳು ಸಿಗೋದಿಲ್ಲ, ತುಂಬಾ ರೇರ್. ತಿಂಗಳಿಗೆ ಒಂದು ಮ್ಯಾಕ್ಸಿಮಮ್ ಅಂದ್ರೆ ಒಂದು 2 ಸಿಗ್ಬೋದೇನೋ, ಬಟ್ ಸಿಕ್ತು ಅನ್ಕೊಳ್ಳಿ ಬಿಡಕ್ಕೆ ಹೋಗ್ಬಾರ್ದು. ಅಷ್ಟು ಕನ್ಫರ್ಮೇಶನ್ಸ್ ಇರುತ್ತೆ, ಅಷ್ಟು ಕನ್ಫರ್ಮೇಶನ್ ಇರುತ್ತೆ. ಅಂತ ಟ್ರೇಡ್ ಗಳನ್ನ ನೀವು ಯಾವತ್ತೂ ಮಿಸ್ ಮಾಡೋದಕ್ಕೆ ಹೋಗ್ಬಾರ್ದು. ಸೊ ನಾನೇನ್ ಹೇಳೋದು ಅಂದ್ರೆ ಅದು ಸಿಗೋದು ಕಷ್ಟ, ಬಟ್ ಸಿಕ್ಕಾಗ ಬಿಡಬಾರ್ದು. ಸೊ ಇವಾಗ ಸದ್ಯಕ್ಕೆ ಒಂದ್ ಸ್ವಲ್ಪ ನಂದು ಏಕೋ ವೈಫೈ ಪ್ರಾಬ್ಲಮ್ ಆಗಿದೆ, ಲೆಟ್ಸ್ ಸಿ ನೋಡೋಣ. ಹಾಟ್ಸ್ಪಾಟ್ ಓಕೆ, ಸೊ ಲೋಡ್ ಆಗು. ಇದೊಂದು ತಲೆನೋವು ನನಗೆ. ಓಕೆ, ಸೊ ಟೈಮ್ ವೇಸ್ಟ್ ಮಾಡೋದ್ ಬೇಡ, ಬಂತಲ್ಲ ಲೆವೆಲ್ಸ್. ಸೊ ಇದು ಪಿವೋಟ್ ಲೆವೆಲ್ ಅನ್ಕೊಳ್ಳಿ. ಈ ಪಿವೋಟ್ ಲೆವೆಲ್ ಹತ್ರ ಏನಾದ್ರು ಕ್ಯಾಮ್ರೆಲ್ ಅದು ಪಿವೋ ಸ್ಟ್ಯಾಂಡರ್ಡ್ ಯಾವ್ದೋ ಒಂದು ಲೆವೆಲ್ ಮರ್ಜ್ ಆಗಿತ್ತು ಅಂತ ಅನ್ಕೊಳ್ಳಿ. ಓಕೆ, ಮರ್ಜ್ ಆಗಿತ್ತು ಅನ್ಕೊಳ್ಳಿ. ಓಕೆ, ಅವಾಗ ಈ ಝೋನ್ ಏನಿರುತ್ತಲ್ಲ, ಈ ಲೆವೆಲ್ ಏನಿರುತ್ತಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ನಿಮ್ಗೆ ಅದನ್ನ ತೋರಿಸ್ತೀನಿ ಹೇಗೆ ಅಂತ. ಸೊ ಇವಾಗ ನಾನು ಇಂಡಿಕೇಟರ್ಸ್ ಹೋಗ್ಬಿಟ್ಟು CPR ಹಾಕೋತೀನಿ. ಓಕೆ, CPR ವಿತ್ ಆನಂದ್ ಯಾವ್ದೋ ಇರುತ್ತೆ ನೋಡಿ, CPR ವಿತ್ ಪಿವೋಟ್ ಲೆವೆಲ್ಸ್ ಬೈ CPR ಬೈ KGS ಅಂತ ಇರುತ್ತೆ ನೋಡಿ, ಇದನ್ನ ಹಾಕೋತಾ ಇದ್ದೀನಿ. ಇದನ್ನ ಹಾಕೊಂಡು ವಾಟ್ ಐ ವಿಲ್ ಡೂ ಅಂದ್ರೆ, ಸೊ ಇದ್ರಲ್ಲಿ ಎಲ್ಲಾನು ನಾನು ಆಫ್ ಮಾಡ್ತೀನಿ. CPR ಸಪರೇಟ್ ವಿಡಿಯೋ ಬರುತ್ತೆ, ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಇಂಪಾರ್ಟೆಂಟ್ ಟೂಲ್, ಸಖತ್ ಅಂದ್ರೆ ಸಖತ್ ಟ್ರೇಡ್ ಮಾಡ್ಬೋದು. ಓಕೆ, ಸೊ ವೇಟ್ ಇದನ್ನೆಲ್ಲ ಆಫ್ ಮಾಡ್ತೀನಿ, ತುಂಬಾ ಇದೆ. ನಾನೇ ಒಂದು CPR ಇಂಡಿಕೇಟರ್ ಕ್ರಿಯೇಟ್ ಮಾಡ್ತೀನಿ. ಸೊ ಅಯ್ಯೋ ಟುಮಾರೋ S1, ಟುಮಾರೋ S2, ನೆಕ್ಸ್ಟ್ ವೀಕ್. ಬಟ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆನ್ಸ್ ನ ಕೊಡುವಂತ ಒಂದು ಏನು ನಾವು ಕೊಡ್ಬೇಕಾಗಿರುವಂತ ಒಂದು ಇಂಡಿಕೇಟರ್. ಇವೆಲ್ಲ ಏನಂದ್ರೆ ಲೀಡಿಂಗ್ ಇಂಡಿಕೇಟರ್, ಕರೆಕ್ಟ್ ಆಗಿ ಯೂಸ್ ಮಾಡಕ್ ಬಂದ್ಬಿಟ್ರೆ ಏನಫ್. ಓಕೆ, ಸೊ ಪ್ರಿವಿಯಸ್ ಓಕೆ, ಸೊ ಈಗ ಅರ್ಥ ಮಾಡ್ಕೊಳ್ಳಿ ಇಲ್ಲಿ. ಸಿ ದಿಸ್, ಇವೆಲ್ಲ ನೋಡಿ, ಈ ಪಿವೋಟ್ಸ್ ಗಳು ಸಪೋರ್ಟ್ ಆಗಿ ವರ್ಕ್ ಆಗಿರೋದು ಇವೆಲ್ಲ ನೋಡ್ಬೋದು. ಓಕೆ, ಬಟ್ ದ ಥಿಂಗ್ ಏನಂದ್ರೆ ಈ ಪಿವೋಟ್ ಜೊತೆಗೆ EMA ಬ್ರೇಕ್ ಆದಾಗ ನೋಡ್ಬೋದು, ಅದು ಬಿಟ್ಬಿಡಿ. ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಇವಾಗ ಇದೆಲ್ಲ ಟ್ರೆಡಿಷನಲ್ ಲೆವೆಲ್ ಅಲ್ಲೇ. ಇವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ, ಇನ್ಪುಟ್ಸಿಗೆ ಹೋಗಿ ಟ್ರೆಡಿಷನಲ್ ಬದಲು ಕ್ಯಾಮ್ರೆಲ್ಲ ಹಾಕೋತೀನಿ. ಕ್ಯಾಮ್ರೆಲ್ಲ ಹಾಕೊಂಡು ಎಲ್ಲ ಲೆವೆಲ್ಸ್ ಗಳನ್ನು ಇಡ್ತೀನಿ. ಓಕೆ, ಸಿಗೋದ್ ಕಷ್ಟ, ಇದು ತುಂಬಾ ರೇರು. ಆ ಬನ್ನಿ ಇಲ್ಲಿ, ಬನ್ನಿ ಇಲ್ಲಿ ನೋಡಿ, ಇಲ್ಲಿ ಸಿಕ್ತು, ಬಿಡ್ಬೇಡ. ಇಲ್ಲಿ ನೋಡಿ, ಈ R2 ಮತ್ತೆ ಈ ಲೆವೆಲ್ ಮರ್ಜ್ ಆಗಿದೆ, ಪಿವೋಟ್ ಲೆವೆಲ್. ಓಕೆ, ಇಲ್ಲಿ ನೀವು ಯು ಕ್ಯಾನ್ ವೆಯ್ಟ್ ಫಾರ್ EMA ಬ್ರೇಕ್ಔಟ್ ಗಾರು ವೆಯ್ಟ್ ಮಾಡಬಹುದು, ಆರ್ ಎಲ್ಸ್ ಬೊಲಿಂಜರ್ ಬ್ಯಾಂಡ್ ಅಪ್ಪರ್ ಬ್ಯಾಂಡ್ ನ ರಿಜೆಕ್ಟ್ ಮಾಡಿ ಸ್ವೀಪಿಗೆ ಅವಾಗ್ಲೂ ಯೂಸ್ ಮಾಡಬಹುದು. ಯಾಕಂದ್ರೆ ಇದು ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಇಂಪಾರ್ಟೆಂಟ್ ಝೋನ್. ಯಾಕಂದ್ರೆ R2 ಮತ್ತೆ ಪಿವೋಟ್ ಲೈನ್ ನೋಡ್ಬೋದು. ಈ ಮಿಡಲ್ ಲೈನ್ ಏನಿದೆಯಲ್ಲ, ಈ 3 ಬ್ಲೂ ಲೈನ್ ಮಿಡಲ್ ಲೈನ್ ಇದೆಯಲ್ಲ, ಅದು ಪಿವೋಟ್. ಇದು ಇಂಪಾರ್ಟೆಂಟ್ ಆಗುತ್ತೆ, ನಿಮಗೆ ಬೇಕಾಗಿರುವಂತ ಪಾಯಿಂಟ್ ಸಿಕ್ಬಿಡುತ್ತೆ. ಓಕೆ, ಬನ್ನಿ ನೆಕ್ಸ್ಟ್ ಬನ್ನಿ, ಇಲ್ಲಿ ಬನ್ನಿ. ಸಿ ದಿಸ್, ಈ ಝೋನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, EMA ಬ್ರೇಕ್. ಅಯ್ಯೋ ನಜ್ಜಿ, EMA ಹಾಕೊಳಕ್ಕೆ ಆಗ್ತಾ ಇಲ್ಲ, ತೋರಿಸ್ತಾ ಇಲ್ಲ, ಇದು ಬರ್ತಾ ಇದೆ, ಬಟ್ ಇಲ್ಲಿ EMA ಬ್ರೇಕ್ ಆಗಿರುತ್ತೆ. ಸೊ ದಟ್ ನೋಡಿ, ಈ ಝೋನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಈ ಝೋನ್ ಅಲ್ಲಿ ನೀವುಗಳು ಟ್ರೇಡ್ ನ ಪ್ಲಾನ್ ಮಾಡೋದಕ್ಕೆ ಮಾಡ್ಬೇಕು. ಆರ್ ಎಸ್ ಈ ಝೋನ್ ಅಲ್ಲಿ ಇಟ್ಕೊಂಡು ನೀವು ಫಿಬ್ ನ ಹಾಕೊಂಡ್ರೆ, ಫಿಬ್ ರಿಟ್ರೇಸ್ಮೆಂಟ್ ನೋಡಿ 0.5, 0.6 ಸಪೋರ್ಟ್ ತಗೊಂಡಿರುತ್ತೆ, EMA ಸಪೋರ್ಟ್ ತಗೊಂಡಿರುತ್ತೆ. ಆ ತರನು ನೀವು ಅಬ್ಸರ್ವ್ ಮಾಡ್ಬೋದು. ಓಕೆನಾ, ಸೊ ಈಗ ಕ್ಯಾಮ್ರೆಲ್ಲ ನೋಡೋಣ. ನೆಕ್ಸ್ಟ್ ಬನ್ನಿ, ಇಲ್ಲಿ ಬನ್ನಿ. ಓಹೋ,
ಓಹೋ, ಸಿಂಪಲ್ ಗುರು. ಇಲ್ಲಿ ನೋಡಿ, S2 ಮತ್ತೆ ಪಿವೋಟ್ ಲೈನ್ ಮರ್ಜ್ ಆಗಿದೆ. ಓಕೆ, S2 ಮತ್ತೆ ನೋಡಿ ಪಿವೋಟ್ ಲೈನ್ ಮರ್ಜ್ ಆಗಿದೆ. ಸೊ ಅವಾಗ S2 S1 S2 S1 S3 ಮೂರನ್ನು ಮರ್ಜ್ ಆಗಿದೆ. ಓಕೆ, ಈ ಝೋನ್ ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ S1 S2 S3 ಮರ್ಜ್ ಆಗ್ತಾ ಇದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, S1 ಇಸ್ ದಿ ಸಪೋರ್ಟ್ ಸೀರೀಸ್, ಅದ್ರಲ್ಲಿ ನೀವು ಸಪೋರ್ಟ್ ರೇಟ್ಸ್ ಗಳನ್ನ ನೋಡ್ಬೇಕು. ಓಕೆ, ಬನ್ನಿ ಇಲ್ಲಿ ಬನ್ನಿ, ಇಲ್ಲಿ ನೋಡಿ. ಸೊ R1 ಅಂಡ್ ಇದು ನಿಮ್ಗೆ ತುಂಬಾ ಇಂಪಾರ್ಟೆನ್ಸ್ ಆಗತ್ತೆ. ಇಲ್ಲಿ ನೋಡಿ, ಬ್ರೇಕ್ ಆಗಿದೆ, EMA ರಿಜೆಕ್ಷನ್ ಆಗಿರುತ್ತೆ, ಪಿವೋಟ್ ರಿಜೆಕ್ಷನ್ ಆಗಿರುತ್ತೆ, ಫಿಬ್ ಹಾಕೊಂಡ್ರೆ ಫಿಬ್ದು ನಿಮ್ಗೆ ರಿಜೆಕ್ಷನ್ ಕಾಣಿಸಿರುತ್ತೆ. ಈ ಝೋನ್ ಇಂದ ಕನ್ಫರ್ಮೇಶನ್ ಜಾಸ್ತಿ ಇರುತ್ತೆ. ಓಕೆನಾ, ಬನ್ನಿ ಇಲ್ಲಿ ಬನ್ನಿ, ಇಲ್ಲಿ. ಬಟ್ ಇದು ಸಪೋರ್ಟ್ ಆಗಿ ಕನ್ವರ್ಟ್ ಆಗಿದೆ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಓಕೆ, ಇಲ್ಲಿ ಬನ್ನಿ, ತುಂಬಾ ಅಂದ್ರೆ ತುಂಬಾ ಶಾರ್ಪ್, ಬಟ್ ಯಾವ್ದು ಮರ್ಜ್ ಆಗಿಲ್ಲ, ಯೂಸ್ಲೆಸ್, ನಮ್ಗೆ ನೀಡಿಲ್ಲ. ಓಕೆ, ಸೊ ನಿಮ್ಮ ಕ್ಯಾಮ್ರಾ ಲೆವೆಲ್ಸ್ ಮರ್ಜ್ ಆಗ್ತಾ ಇದ್ರೆ ನೋಡಿ, ಈ S3 ಝೋನ್ ಏನಿರುತ್ತಲ್ಲ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಇಂಡಿಯನ್ ಅಲ್ಲಾರು ಅಪ್ಲೈ ಮಾಡ್ಕೊಡಿ, ಫಾರೆಕ್ಸ್ ಅಲ್ಲಾರು ಅಪ್ಲೈ ಮಾಡ್ಕೊಡಿ. ಈ S3 ಏನಾದ್ರು ಮಾರ್ಕೆಟ್ ಬಂದಿದ್ರೆ ತುಂಬಾ ಶಾರ್ಪ್ ಆಗಿ ರಿವರ್ಸ್ ಆಗೋ ಚಾನ್ಸಸ್ ಇರೋದು. ಇದು ಮಿಡಿಲ್ ಅಲ್ಲಿ ಇದೆ. ಓಕೆ, ಸೊ ಇಲ್ಲೇನಾದ್ರು ಇದ್ದಿದ್ರೆ ತುಂಬಾ ಇರೋದು. ಈಗ ಇಂಡಿಯನ್ ಮಾರ್ಕೆಟ್ ಹೋಗೋಣ. ಓಕೆ, ಇಂಡಿಯನ್ ಮಾರ್ಕೆಟ್ ಅಲ್ಲಿ ತೋರಿಸ್ತೀನಿ, ತುಂಬಾ ಚೆನ್ನಾಗಿರುತ್ತೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ. ಬನ್ನಿ ಇಲ್ಲಿ. ಓಕೆ, ಇದು R ಸೀರೀಸ್ ಬಿಟ್ಬಿಡೋಣ. ಓಕೆ, ಬಟ್ ಇಲ್ಲಿ ನೋಡಿ, R2 ಮತ್ತೆ ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, R2 ಮತ್ತೆ CPRದು ಒಂದೇ ಲೈನು ಹತ್ತತ್ರ ಇದೆ. ಮರ್ಜಾರು ಆಗಿರ್ಬೋದು, ಹತ್ತತ್ರ ಇರಬೇಕು. ಹತ್ತತ್ರ ಇದೆ, ಆ ಝೋನ್ ಇಂದಾನೆ ಮಾರ್ಕೆಟ್ ಬಿದ್ದಿದೆ ನೋಡಿ. R2 EMA ಬ್ರೇಕ್ಔಟ್ ಆವಾಗ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಅಬ್ಸರ್ವ್ ಹಿಯರ್, R3 ಯಾರಿಗೂ ಇಂಡಿಯನ್ ಮಾರ್ಕೆಟ್ ಅಲ್ಲಿ ವರ್ಕ್ ಆಗಲ್ಲ ಅಂತ ಇದ್ರಲ್ಲ, ಎಷ್ಟು ಚೆನ್ನಾಗಿ ಕೊಟ್ಟಿದೆ ಟ್ರೇಡ್ಸ್ ಗಳು. ಕರೆಕ್ಟ್ ಆಗಿ ನೀವು ಇದ್ ಮಾಡಿ. ಇಲ್ಲಿ ನೋಡಿ, ಲಾಸ್ಟ್ ಮಿನಿಟ್ ಅಲ್ಲಿ ಎಂತ ಟ್ರೇಡ್, R2 ಮತ್ತೆ PO2 ಮರ್ಜ್ ಆಗಿದೆ. ಇದು ಇಂಪಾರ್ಟೆಂಟ್ ಲೆವೆಲ್ ಆಗುತ್ತೆ, ತುಂಬಾ ಸ್ಟ್ರಾಂಗ್. ಓಕೆ, ಇಲ್ಲಿ ನೋಡಿ, R2 ಮತ್ತೆ CPRದು ಮಿಡಲ್ ಲೈನ್ ಒಟ್ಟಿಗೆ ಮರ್ಜ್ ಆಗಿದೆ, ಒಳ್ಳೆ ಟ್ರೇಡ್ ಸೀರೀಸ್. ಇಲ್ಲಿ ನೋಡಿ, R2 ಮತ್ತೆ CPRದು ಒಟ್ಟಿಗೆ ಮರ್ಜ್ ಆಗಿದೆ. ಸೊ ಒಟ್ಟಿಗೆ ಮರ್ಜ್ ಆಯ್ತು ಅಂದ್ರೆ ಅದನ್ನ ಇಂಪಾರ್ಟೆಂಟ್ ಝೋನ್ ಅಂತ ಇಟ್ಕೊಂಡು ಆ ಝೋನಿಗೆ ಟ್ರೇಡ್ ನಾವು ತಗೊಳ್ಳೋದಕ್ಕೆ ನೋಡಿ. ಓಕೆ, ಇಲ್ಲಿ ನೋಡಿ, ಅದು S3 ಇದು ಬಿಟ್ಬಿಡೋಣ. ಇಲ್ಲಿ ನೋಡಿ, ಇಲ್ಲೆಂತ ಟ್ರೇಡ್ಸ್ ಗಳು ನಿಮ್ಗೆ ಬೇಕಾಗಿರೋ ಸಿಕ್ಬಿಡುತ್ತೆ. ಓಕೆ, ಸೊ ಈ ತರ ಆ CPRದು ಮಿಡಲ್ ಲೈನ್ ನ ಯೂಸ್ ಮಾಡ್ಕೋಬೇಕು. ಗೊತ್ತಾಯ್ತಲ್ಲ. ಸೊ ಇದು ಕ್ಯಾಮ್ರೆಲ್ಲಾ ಸ್ಟ್ಯಾಂಡರ್ಡ್. ಓಕೆ, CPR ಅಲ್ಲಿ ನಾನು ಮಿಡಲ್ ಲೈನ್ ಹೇಳಿದ್ದೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ CPR ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಇವಾಗ ನಿಮ್ಗೆ ಗೊತ್ತಾಗ್ತಾ ಇರ್ಬೇಕು ಹೇಗೆ ಕನ್ಫರ್ಮೇಶನ್ ನ ಜಾಸ್ತಿ ಮಾಡ್ಕೋಬೇಕು ಟ್ರೇಡ್ಸ್ ಗಳಲ್ಲಿ, ಹೇಗೆ ಯಾವ ಲೆವೆಲ್ಗೆ ಇಂಪಾರ್ಟೆನ್ಸ್ ಕೊಡ್ಬೇಕು, ಸ್ಟ್ಯಾಂಡರ್ಡ್ ನ ಯಾವಾಗ ಯೂಸ್ ಮಾಡಬೇಕು, ಕ್ಯಾಮ್ರೆಲ್ಲಾ ಯಾವಾಗ ಯೂಸ್ ಮಾಡಬೇಕು. ಕ್ಯಾಮ್ರೆಲ್ಲಾ ಹತ್ತತ್ರ ಬಂತು ಅಂದ್ರೆ ಕನ್ಫ್ಯೂಷನ್ ಆಗ್ಬಿಡಿ. ದೆನ್ ಶಿಫ್ಟ್ ಟು ದಿ ಟ್ರೆಡಿಷನಲ್ ಲೆವೆಲ್ ಗಳನ್ನ ನೋಡಿ ಎಲ್ಲಿದೆ, ನೀವು ಮ್ಯಾನ್ಯುಯಲ್ ಆಗಿ ಮಾರ್ಕ್ ಮಾಡ್ಕೊಳ್ಳಿ, ಎಲ್ಲಾನು ಮರ್ಜ್ ಮಾಡಿ, ಯಾವ ಲೆವೆಲ್ ಸ್ಟ್ರಾಂಗ್ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಪ್ರಾಕ್ಟೀಸ್ ಮಾಡಿ. ಅಂಡ್ ಯಾವಾಗ CPRದು ಮಿಡಲ್ ಲೈನ್ ಮತ್ತೆ ಕ್ಯಾಮ್ರೆಲ್ಲಾ ಲೆವೆಲ್ಸ್ ಮಿಡಲ್ ಲೈನ್ ಅಂದ್ರೆ ಕ್ಯಾಮ್ರೆಲ್ಲಾ ಲೆವೆಲ್ಸ್ ಅಲ್ಲಿ ಆ ಸ್ಟ್ಯಾಂಡರ್ಡ್ ಲೆವೆಲ್ಸ್ ಅಲ್ಲಿ ಯಾವುದೇ ಲೈನ್ ಆ ಮಿಡಲ್ ಲೈನ್ ಹತ್ರ ಇತ್ತು, ಮರ್ಜ್ ಆಗ್ತಾ ಇತ್ತು ಅಂದ್ರೆ ಅದು ಇಂಪಾರ್ಟೆಂಟ್ ಝೋನ್ ಆಗುತ್ತೆ. ಸೊ ದಟ್ಸ್ ವೈ ಇಲ್ಲೆಲ್ಲ ನೋಡ್ಬೋದು ನೀವು. R2 ಇಲ್ಲಿ ನೋಡಿ, ಇಲ್ಲಿ R2 ಮತ್ತೆ ಇದು ಎಷ್ಟು ಬಿಟ್ಬಿಡೋಣ. ಇಲ್ಲಿ ನೋಡಿ, R2 ಮತ್ತೆ ಇದು ಏನ್ ಮರ್ಜ್ ಆಗಿದೆ ಅಲ್ಲ, ವಿತ್ EMA ಬ್ರೇಕ್ಔಟ್ ನಿಮ್ಗೆ ಟ್ರೇಡ್ ಸಿಕ್ಕಿದ್ರೆ ನಿಮ್ಗೆ ಅದು ಸೂಪರ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಈ ಟ್ರೇಡ್. ಓಕೆ, R2 ಮತ್ತೆ CPRದು ಮಿಡಲ್ ಲೈನ್ ಮರ್ಜ್ ಆಗ್ತಾ ಇದೆ, ಇಲ್ಲಿ ನಿಮಗೆ ಟ್ರೇಡ್ ಸಿಗುತ್ತೆ. ದೊಡ್ಡ ಕ್ಯಾಂಡಲ್ ಆಗಿರೋದ್ರಿಂದ ಯು ವಿಲ್ ವೇಟ್ ಫಾರ್ ದಿ ಆಫ್. ಸಿಂಪಲ್. S4 EMA ಬ್ರೇಕ್ ಎಲ್ಲ ನೆಕ್ಸ್ಟ್ ಲೆವೆಲ್ ಟ್ರೇಡ್ಸ್ ಗಳು ಗುರು. ಅಯ್ಯೋ, ಇಂಡಿಯನ್ ಮಾರ್ಕೆಟ್ ಅಲ್ಲೂ ಚೆನ್ನಾಗೇ ಇದೆ, ಫಾಲೋ ಮಾಡ್ಬೇಕಷ್ಟೇ ನೀವು. ಸಿಗೋಣ ನಾಳೆ ವಿತ್ ಹೊಸ ವಿಡಿಯೋ. ಬಾಯ್.